ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಸಂಜನಾ. ಸೊ ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಒಬ್ರು ಮನೆಗೆ ಹೋಗ್ತಾ ಇದ್ದೇನೆ. ಏನಂತ ಕೇಳಿದ್ರೆ, ಫ್ರೆಂಡ್ಸ್, ಮೇಕಪ್ ಅಥವಾ ಸೌಂದರ್ಯ ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ. ಪ್ರತಿ ಚಿಕ್ಕ ಮಗುವಿನಿಂದ ಹಿಡಿದು ಏಜ್ ಆದವರಿಗೂ ಕೂಡ ಮೇಕಪ್ ಬೇಕೇ ಬೇಕು. ಅದಿಲ್ಲದೆ ಹೊರಗೆ ಹೋಗೋದೇ ಇಲ್ಲ. ಇವತ್ತು ಮೇಕಪ್ ಆರ್ಟಿಸ್ಟ್, ಮೇಕ್ ಓವರ್ ಟ್ರೇನರ್, ಶೈನ್ ಅಂಡ್ ಟ್ರೈನ್ ವಿತ್ ರಜಿನಿ ಅವರ ಮಾತಾಡ್ಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸ್ನೇಹಿತರೆ, ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡೋರು ಸಾಕಷ್ಟು ಜನ ಇರ್ತಾರೆ. ಬಾಲ್ಯದಲ್ಲಿ ಇದ್ದ ಕನಸನ್ನ ಒಂದಿಷ್ಟು ವರ್ಷಗಳ ಕಾಲ ಸುತ್ತವಾಗಿದ್ದು ಒಂದು ಹಂತದಲ್ಲಿ ಅವರ ಸಂಸಾರದ ಜವಾಬ್ದಾರಿ ಮುಗಿದ ಮೇಲೆ ಅವರಿಗೆ ಏನಾದ್ರೂ ಸಾಧಿಸಬೇಕು, ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನೋದು ಹಂಬಲ ಹೆಚ್ಚಾಗ್ತಾ ಹೋಗುತ್ತೆ. ಆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ, ವಿಶೇಷವಾಗಿ ಸಾಧನೆ ಮಾಡ್ತಾರೆ ಅಂತವರನ್ನ ನಾವು ಇವತ್ತು ಮಾತಾಡ್ಸ್ತಾ ಇದ್ದೇನೆ. ಏನು ಯಾರು ಅಂತ ಕೇಳ್ತಾ ಇದ್ದೀರಾ? ಎಸ್, ಮೇಕಪ್ ಆರ್ಟಿಸ್ಟ್, ಮೇಕ್ ಓವರ್ ಟ್ರೇನರ್, ಟ್ರೇನ್ ಅಂಡ್ ಶೈನ್ ವಿತ್ ರಜನಿ. ಪ್ಯಾಷನ್ ಅನ್ನೇ ಪ್ರೊಫೆಷನಲ್ ಆಗಿ ತಗೊಂಡು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ ಮಾತಾಡ್ಸೋಣ. ಬನ್ನಿ, ಬೆಲ್ ಮಾಡ್ತಾ ಇದ್ದೇನೆ. ಹಾಯ್ ರಜಿನಿ. ಸಂಜನಾ, How are you? Super. ಚೆನ್ನಾಗಿದ್ದೆ. ನೀ ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಎಲ್ಲ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ಯಾ? ಎಲ್ಲ ಮಾಡಿ ಆಯ್ತು. ನಮ್ಮ ಮತ್ತೆ? ಸೌಂದರ್ಯ ರಾಣಿ, ಮೇಕಪ್ ಆರ್ಟಿಸ್ಟ್, ಫ್ಯಾಷನ್ ಅನ್ನೇ ಪ್ರೊಫೆಷನಲ್ ಆಗಿ ತಗೊಂಡಿರುವಂತ ರಜನಿ ಅವರ ಮನೆಗೆ ಬಂದಿದ್ದೇನೆ. ಅವರು ಮೇಕಪ್ ಅನ್ನೇ ಇತ್ತೀಚೆಗೆ ಪ್ರೊಫೆಷನಲ್ ಆಗಿ ತಗೊಂಡು ಅಲ್ಲ, ಸೊ ಅವರು ನಮಗೆ ಮೇಕಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಯಾವ ರೀತಿ ಮೇಕಪ್ ಮಾಡ್ತಾರೆ ಅಂತ ನೋಡೋಣ. ಅವರ ಬಗ್ಗೆ ಹೇಳಲಿಕ್ಕೆ ಬಹಳ ಇದೆ. ಸೊ ಮೇಕಪ್ ಅಂದ್ರೆ ಕೇವಲ ಸೌಂದರ್ಯ ಅಲ್ಲ, ಅದು ಒಂದು ಕಲೆ, ಅದು ಒಂದು ಆರ್ಟಿಸ್ಟ್, ಅದು ಒಂದು ಶಿಸ್ತು. ಆ ಶಿಸ್ತನ್ನ ಯಾವ ರೀತಿ ನಮ್ಮ ಮೇಕಪ್ ಮೂಲಕ ತೋರಿಸ್ತಾರೆ ಅಂತ ನೋಡುವ. ಈಗ ನಮಗೆ ಮಾಡ್ತಿದ್ರ ಅಥವಾ ನಿಮಗೆ? ನೀವು ಗೆಸ್ಟ್ ಆಗಿ ಬಂದಿದ್ದೀರಾ ನಮ್ ಜೊತೆ ಅಂದ್ಮೇಲೆ ನಿಮಗೆ ಮಾಡ್ಲೇಬೇಕಲ್ಲ ನಾನು. ಖಂಡಿತ ನಾವು ರೆಡಿ ಇದ್ದೇವೆ. ಖಂಡಿತ. ಎಸ್, ಸ್ಟಾರ್ಟ್ ಮಾಡೋಣ ಅಲ್ಲ? ಖಂಡಿತ. ಸ್ನೇಹಿತರೆ, ಕೇವಲ ಮೇಕಪ್ ಆರ್ಟಿಸ್ಟ್ ಅಷ್ಟೇ ಅಲ್ಲ, ಇವರು ನೇಲ್ ಆರ್ಟ್, ಬ್ರೈಡ್ ಆರ್ಟ್, ಶಾರದೆ, ಮತ್ತೆ ಸ್ಯಾರಿ ಡ್ರಾಪಿಂಗ್ ಅದು ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ. ಮುಂದಿನ ವಿಡಿಯೋದಲ್ಲಿ ಆಗ್ಬಹುದು. ಲೇಟ್ ಮಾಡೋದು ಬೇಡ, ವಿಡಿಯೋವನ್ನ ಸ್ಟಾರ್ಟ್ ಮಾಡುವ. ಬನ್ನಿ ರಜನಿ, ಈಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಈಗ ನನಗೆ ಯಾವ ಫಂಕ್ಷನ್, ಈಗ ಬ್ರೈಡ್ ಈಗ ಅಥವಾ ಯಾವ ರೀತಿ, ಅಥವಾ ಸಿಂಪಲ್ ಆಗಿ ಹೋಗಿ ಒಂದು ಮನೆಯಿಂದ ಹೊರಗೆ ಹೋಗೋ ಫಂಕ್ಷನ್ ಗೆ ಯಾವ ರೀತಿ ನಮ್ಗೆ ಈಗ ಮೇಕಪ್ ಮಾಡ್ತಾ ಇದ್ದೀರಿ? ಈಗ ನಿಮ್ಗೊಂದು ಸೀರೆ ಉಟ್ಟು ಒಂದು ಫಂಕ್ಷನ್ ಗೆ ಹೋಗುವಾಗ ಒಂದು ಹೇಗ್ ಹೋಗ್ಬೇಕು, ಒಂದು ನೀಟಾಗಿ ಒಂದು ಲುಕ್, ಒಂದು ಮ್ಯಾರೇಜ್ ಫಂಕ್ಷನ್ ಗೆ ಹೋಗುವಾಗ ಹೇಗೆ ರೆಡಿ ಆಗಿ ಹೋಗಬಹುದು, ಒಂದು ಬೇಸಿಕ್ ಆಗಿ ಅಥವಾ ಒಂದು ನೀಟ್ ಆಗಿ ಒಂದು ಲುಕ್ ಹೇಗೆ ಕ್ರಿಯೇಟ್ ಮಾಡಿ ಹೋಗ್ಬೋದು ಅಂತ ನಾವೊಂದು ಲುಕ್ ಕ್ರಿಯೇಟ್ ಮಾಡಿ. ಅದಕ್ಕೆ ನಾನೀಗ ಕೆಲವೊಂದು ಐಟಮ್ ಬೇಸಿಕ್ ಆಗಿ ನಾವು ಯೂಸ್ ಮಾಡುವಂತಹ ಕೆಲವು ಟೋನರು, ಆಮೇಲೆ ಇದು ಕಲರ್ ಕರೆಕ್ಷನ್, ಡಾರ್ಕ್ ಸರ್ಕಲ್ ಎಲ್ಲ ಇರುವಾಗ ಹೇಗೆ ಅದನ್ನ ಪ್ಯಾಚ್ ಅಪ್ ಮಾಡಬೇಕು, ಆತರ ಎಲ್ಲ ಲುಕ್ ನ ಹೇಳ್ತಾ ನಿಮಗೆ ನಾನು ಹೇಳ್ಕೊಂಡು ಕಂಟಿನ್ಯೂ ಮಾಡ್ತೇನೆ. ಓಕೆ, ಫಸ್ಟ್ ಏನಿದ್ರು ಫಸ್ಟ್ ನಾವು ಫೇಸ್ ಅನ್ನ ಪ್ರಿಪ್ ಮಾಡ್ಕೊಳ್ಬೇಕು. ನಾವು ಹೇಗೆ ರಾತ್ರಿ ಹೊತ್ತಲ್ಲಿ ಅಥವಾ ಹೊರಗಡೆಯಿಂದ ಒಳಗೆ ಬಂದಾಗ ನಾವು ಹೇಗೆ ಮುಖವನ್ನ ತೊಳೆದು ಕ್ಲೀನ್ ಮಾಡಿಕೊಳ್ತೇವೋ ಹಾಗೆ ಮೇಕಪ್ ಮಾಡುವ ಮುಂಚೆ ಕೂಡ ಕ್ಲೀನ್ ಆಗಿರ್ಬೇಕು. ಅದನ್ನ ಫಸ್ಟ್ ನಾವು ಹೇಗೆ ನಮ್ಮ ಡಸ್ಟ್ ಏನಿದೆ ಅದು ಫಸ್ಟ್ ಇದ್ರ ಮೇಕಪ್ ಜೊತೆ ಮಿಕ್ಸ್ ಆಗ್ಬಾರ್ದು. ಯಾಕಂದ್ರೆ ಲಾಂಗ್ ಲಾಸ್ಟಿಂಗ್ ಆಗಿ ನಾವು ಬೆಳಗ್ಗೆ ಎದ್ದು ಹೋಗ್ತೇವೆ, ಫಂಕ್ಷನ್ ಮುಗಿಸಿ ಇನ್ನೆಷ್ಟೋ ಹೊತ್ತಿಗೆ ಬರ್ತೇವೆ, ಅದ್ರಲ್ಲಿ ಇನ್ನೆಷ್ಟೋ ಡಸ್ಟ್ ಸೇರ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಹೆಲ್ತ್ ಕೂಡ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ಅದನ್ನ ನಾವು ಹಾಗೆ ಮೇಂಟೈನ್ ಮಾಡ್ಲೇಬೇಕು. ಅಲ್ಲಿಂದಾನೇ ಸ್ಟಾರ್ಟ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಯಾವ್ದನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ಎಲ್ಲವನ್ನ ಹೇಳ್ತಾ ಇದ್ದಾರೆ. ನೀವು ಎಲ್ಲೂ ಈ ವಿಡಿಯೋವನ್ನ ಮಿಸ್ ಮಾಡದೆ ಫಸ್ಟ್ ಟೈಮ್ ಏನಾದ್ರೂ ಕರೆಕ್ಟ್ ಆಗಿ ಮೇಕಪ್ ಮಾಡ್ಲಿಲ್ಲ ಹೇಳಿದ್ರೆ ಈ ವಿಡಿಯೋವನ್ನ ನೋಡ್ಕೊಂಡು ಮೇಕಪ್ ಮಾಡ್ಕೊಳ್ಳಿ. ಹಾಗೆ ಇವರು ಟ್ರೈನ್ ಕೂಡ ಮಾಡ್ತಾರೆ, ಆನ್ಲೈನ್ ಆಫ್ಲೈನ್ ಟ್ರೈನಿಂಗ್ ಕೂಡ ಕೊಡ್ತಾರೆ. ಈ ವಿಡಿಯೋದಲ್ಲಿ ಕೂಡ ಫೋನ್ ನಂಬರ್ ಹಾಕಿರ್ತೇನೆ, ನೀವು ಇದನ್ನ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಮತ್ತೆ ಒಳ್ಳೆ ಬ್ಯೂಟಿ ಆರ್ಟಿಸ್ಟ್ ಆಗ್ಬಹುದು. ಇದನ್ನ ವೆಟ್ ವೈಪ್ ಜೊತೆಗೆ ನಾವು ಸ್ವಲ್ಪ ಕ್ಲೆನ್ಸರ್ ಅನ್ನ ಯೂಸ್ ಮಾಡಿ ಅದನ್ನ ನಿಮ್ ಫೇಸ್ ಎಲ್ಲ ಕ್ಲೀನ್ ಮಾಡ್ತೀವಿ. ನಿಮ್ ಬೊಟ್ಟನ್ನ ನಾನು ನನ್ನ ಕೈಲಿ ಇಟ್ಕೊಂಡಿರ್ತೇನೆ. ಕ್ಲೀನಿಂಗ್ ಅನ್ನುವಂಥದ್ದು ಯಾವತ್ತೂ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾವುದೇ ಈಗ ಒಬ್ರಿಗೆ ಯೂಸ್ ಮಾಡಿರುವಂತಹ ಬ್ರಷ್ ಆಗ್ಲಿ ಅಥವಾ ನಾವು ಯಾವ ಮೇಕಪ್ ಐಟಮ್ ಅನ್ನ ಯೂಸ್ ಮಾಡ್ತೇವೋ ಅದನ್ನ ಯೂಸ್ ಮಾಡ್ಬೇಕಾದ್ರೆ ಒಬ್ರಿಗೆ ಯೂಸ್ ಮಾಡಿ ಇನ್ನೊಬ್ರಿಗೆ ಯೂಸ್ ಮಾಡ್ಬೇಕಾದ್ರೆ ನಾವು ಅದನ್ನ ಕ್ಲೀನ್ ಮಾಡಿ ಇನ್ನೊಬ್ರಿಗೆ ಯೂಸ್ ಮಾಡ್ತೇವೆ ಯಾವತ್ತು. ಯಾಕಂದ್ರೆ ಹೈಜೀನ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಯಾರಿಗೋ ಏನೋ ಸ್ಕಿನ್ ತೊಂದರೆ ಇರುತ್ತೆ ಅಥವಾ ಏನೇನೋ ನಾವು ಏನು ಅಂತ ಹೇಳುವಾಗೂ ಇಲ್ಲ ಕೇಳುವಾಗೂ ಇಲ್ಲ ಅಲ್ವಾ? ಸೊ ಹಾಗಾಗಿ ಅದನ್ನ ನಾವು ನೀಟಾಗಿ ಹೈಜೀನ್ ಮೇಂಟೈನ್ ಮಾಡ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದೇನಂದ್ರೆ ನಾವು ಮೇಕಪ್ ಮಾಡ್ಬೇಕಾದ್ರೆ ಎಲ್ರೂ ಮುಖಕ್ಕೆ ಮಾತ್ರ ನೋಡ್ತಾರೆ, ಬಟ್
ನಮ್ಗೆ ಎಲ್ಲೆಲ್ಲಿ ಶೋ ಆಗುತ್ತೆ ಹ್ಮ್. ಅದ್ರ ಜೊತೆಗೆ Neck. ಅಲ್ಲೆಲ್ಲ ಕೂಡ ನಾವು ಅದನ್ನ ಸೇಮ್ ಫೇಸ್ ಕಲರ್ ಏನಿದೆ ಅದನ್ನ ಹ್ಮ್. ಮೇಂಟೈನ್ ಮಾಡ್ಕೊಳ್ತಾ ಬರ್ಬೇಕು. ಮೇಕಪ್ ಅನ್ನೋದು ಅದೇ, ಮೇಕಪ್ ಅಂದ್ರೆ ತಕ್ಷಣ ಎಲ್ರಿಗೂ ಮೇಕಪ್ ಅಂದ್ರೆ ಏನೋ ಒಂಚೂರು ಕಲರ್ ಮಾಡ್ಕೊಂಡು ಹೋಗೋದು ಅಂತ, ಹೌದು. ಬಟ್ ಅದಲ್ಲ. ಅದೇ ಹೇಳಿದೆ ಅದಕ್ಕೊಂದು ಆರ್ಟ್ ಅಂತ ಹೇಳಿದೆ. ಹೌದು. ಈಗ ಇದು ಸಹ ಹಾಗೆ, ನಾವು ಟೋನರ್ ಅಂತ ಯೂಸ್ ಮಾಡ್ತೇವೆ ಹ್ಮ್, ಫಸ್ಟ್. ಹ್ಮ್. ಯಾಕೆಂದ್ರೆ ನಮ್ಮ ಎಲ್ಲ ಒಂದು ಡರ್ಟ್ ಕ್ಲೀನ್ ಆಗುತ್ತೆ, ಇನ್ನೊಂದು ಏನಂದ್ರೆ ಓಪನ್ ಪೋರ್ಸಸ್ ಎಲ್ಲ ಹ್ಮ್, ಹ್ಮ್. ನಮ್ಗೆ ಅದು ಶೋ ಆಗ್ಬಾರ್ದಲ್ಲ ಜಾಸ್ತಿ. ಹ್ಮ್. ಇದು ತಂತಾನೆ ಡ್ರೈ ಆಗುವಂತ. ತಾನೇ ಡ್ರೈ ಆಗುತ್ತೆ ಅದು. ಅದಾದ್ಮೇಲೆ ನಾವು ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು. ಮಾಯಿಶ್ಚರೈಸರ್ ಅಲ್ಲೂ ಅಷ್ಟೇ ತುಂಬಾ ಟೈಪ್ಗಳಿದೆ, ಆದ್ರೆ ಸೆಟಫಿಲ್ ನಾನು ಪರ್ಸನಲ್ ಸೆಟಫಿಲ್ ಯೂಸ್ ಮಾಡ್ತೇನೆ. ಬಟ್ ಬೇರೆಯವರಿಗಾದ್ರೂ ಕೂಡ ಇದು ಎಲ್ಲ ಸ್ಕಿನ್ ಟೈಪಿಗೂ ಕೂಡ ಮ್ಯಾಚ್ ಆಗುತ್ತೆ ಸಾಧಾರಣ. ಸೊ ಅದನ್ನ ನಾವು ಈಗ ಎಲ್ಲ ಕಡೆಯಲ್ಲಿ ನಮ್ಗೆ ಒಂದೇ ರೀತಿ ಈಗ ಒಂದಷ್ಟು ಹೊತ್ಕೊಂಡು ಹೋಗೋಕ್ ಆಗೋದಿಲ್ಲ. ಹ್ಮ್. ಹಾಗೆ ಏನಂದ್ರೆ ಎಲ್ಲಾ ಸ್ಕಿನ್ ಟೈಪಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಿ ತಗೊಂಡು So ಬೇರೆ ಬೇರೆ skin ಗೆ ಬೇರೆ ಬೇರೆ ಬೇರೆ. ಸ್ಕಿನ್ಗೆ ಈಗ ಆಯಿಲಿ ಸ್ಕಿನ್ Face, ಟೈಪ್ಸ್ ಇರುತ್ತೆ, ಆಯಿಲಿ ಕಾಂಬಿನೇಷನ್, Dry skin. ಡ್ರೈ ಸ್ಕಿನ್, ಆಮೇಲೆ ತುಂಬಾ ಸೆನ್ಸಿಟಿವ್ ಸ್ಕಿನ್, ಹ್ಮ್. ಹೀಗೆ ಬೇರೆ ಬೇರೆ ಇರುತ್ತೆ. ಹೌದು. ಸೊ ಅದನ್ನ ನೋಡ್ಕೊಂಡು ನಾವು ಹ್ಮ್. Yes. ಮಾಡ್ಬೇಕು. ಹಾಗಾಗಿ ನಾವು ಅದನ್ನ ತಗೊಂಡು ಹೋಗುವಾಗ ಎಲ್ಲಾ ಸ್ಕಿನ್ ಟೈಪಿಗೆ ಹೇಗ್ ಮ್ಯಾಚ್ ಆಗುತ್ತೆ ಅಂತ ಹ್ಮ್. ನೋಡ್ಕೊಂಡು ತಗೊಂಡು ಹೋಗ್ತೇವೆ. ಅದನ್ನ ಹಾಕುವಾಗಲೂ ಅಷ್ಟೇ ಹ್ಮ್. ನಾವು ಹಾಕೋದಕ್ಕೂ ಸಹ ಅದೇ ನೀವು ನೋಡಿರ್ಬಹುದು ಅಥವಾ ಗೊತ್ತಿರಬಹುದು ನಿಮಗೂ. ಹ್ಮ್. ಯೂಸ್ ಮಾಡುವಾಗ ಬೇರೆ ಬೇರೆ ರೀತಿನೇ ಇದೆ. ನಾವು ಸಡನ್ಲಿ ಹೀಗೆ ಇದ್ ಮಾಡುವ ಹಾಗಿಲ್ಲ, ಅದಕ್ಕೂ ಒಂದು ರೀತಿ ಇದೆ, ಹೌದು. ಹಾಗೆ ಮಾಡ್ಬೇಕು. ಮಾಯಿಶ್ಚರೈಸರ್ ಯೂಸ್ ಮಾಡುವಾಗ ಸ್ವಲ್ಪ ಅಪ್ವರ್ಡ್ ಆಗಿ ಯೂಸ್ ಮಾಡ್ತೀವಿ. ಹ್ಮ್, ಹ್ಮ್. ಮಾಯಿಶ್ಚರೈಸರ್ ಯೂಸ್ ಮಾಡೋದು ಅಷ್ಟೇ, ಹೈಡ್ರೇಷನ್, ಆಮೇಲೆ ನಿಮ್ಗೆ ಸ್ವಲ್ಪ ಇರ್ಬೇಕಲ್ವಾ ಮೇಕಪ್ ಹ್ಮ್. ಲಾಂಗ್ ಲಾಸ್ಟಿಂಗ್ ಆಗಿ ಇರ್ಬೇಕಲ್ವಾ, ಹ್ಮ್. ಅದಕ್ಕಾಗಿ ಯೂಸ್ ಮಾಡ್ತೇವೆ. ಆಮೇಲೆ ಸ್ವಲ್ಪ ಈಗ ನಾವು ಹೇಗೆ ಬಾಡಿಗೆ ನೀರ್ ಬೇಕು ಅದೇ ತರ ಇದು ಕೂಡ ಹೈಡ್ರೇಷನ್ ಅಂತ ಹೇಳುವಂಥದ್ದು. ಹೈಡ್ರೇಷನ್ಗಾಗಿ ಮಾಯಿಶ್ಚರೈಸರ್ ಹೈಡ್ರೇಷನ್ ಮೇಂಟೈನ್ ಮಾಡುತ್ತೆ. ಇದೀಗ ನೀವು ಮುಟ್ಟಿ ನೋಡ್ಕೊಂಡ್ರೆ ಗೊತ್ತಾಗ್ಬೋದು ನಿಮ್ಗೆ, ಒಂಥರ ಸ್ಟಿಕ್ಕಿ ಟೈಪ್, ಹ್ಮ್, ಹ್ಮ್. ಕರೆಕ್ಟ್ ಅಲ್ಲ? ಹ್ಮ್. ಸ್ಟಿಕ್ಕಿ ಆಗಿ ಇರುತ್ತೆ ಸ್ವಲ್ಪ, ಸ್ವಲ್ಪ, ಹೌದು. ಅಲ್ವಾ? ಹ್ಮ್. ಆಮೇಲೆ ನೆಕ್ಸ್ಟ್ ಈಗ ಚಿಕ್ಕ ಹುಡುಗಿಯರಿಗೆ ಆದ್ರೆ ಆ ತರ ಓಪನ್ ಕೋರ್ಸಸ್ ಎಲ್ಲ ಇರೋದಿಲ್ಲ. ಹ್ಮ್. ಈಗ ನಾವು ನಮ್ಮ ಏಜ್ಗೆ ಬರುವಾಗ ಸ್ವಲ್ಪ ಓಪನ್ ಕೋರ್ಸಸ್ ಎಲ್ಲ ಹ್ಮ್. ಕಾಣುತ್ತೆ. ಕೆಲವರಿಗೆ ಇರುತ್ತೆ, ಈಗ ಆಯಿಲಿ ಸ್ಕಿನ್ ಅವರಿಗೆಲ್ಲ ಜಾಸ್ತಿ ಇರುತ್ತೆ. ಹ್ಮ್. ನಾರ್ಮಲ್ ಸ್ಕಿನ್ ಆದ್ರೆ ನಮ್ಗೆ ಈ ಪ್ರೈಮರ್ ಎಲ್ಲ ಯೂಸ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಎಲ್ಲರಿಗೂ ಎಲ್ಲಾ ಐಟಮ್ ಯೂಸ್ Primer ಮಾಡೋದಿಲ್ಲ ಬೇಡ್ವಾ? ನಾವು. ಹ್ಮ್, ಹ್ಮ್. ಕೆಲವರಿಗೆ ಯೂಸ್ ಮಾಡ್ತೇವೆ, ಕೆಲವರಿಗೆ ಯೂಸ್ ಮಾಡಲ್ಲ. ಅದು ಅವರವರ Depend upon skin. ಹೌದು. ಮತ್ತೆ ಇದು ಇದೇನು? ಪ್ರೈಮರ್. Primer. Okay. ಪ್ರೈಮರ್ ಇದು ನಿಮ್ಗೆ ಎಲ್ಲಿ ಈ ಪ್ರೈಮರ್ ಯೂಸ್ ಮಾಡುವಾಗಲೂ ಅಷ್ಟೇ, ಎಲ್ಲಿ ಓಪನ್ ಪೋರ್ಸ್ಗಳಿರುತ್ತೆ ಹ್ಮ್. ಅಲ್ಲಿ ನೋಡಿ ನಾವು ಅದನ್ನ ಯಾವಾಗ್ಲೂ ಮುಚ್ಚುವಂತದ್ದು. ಇದು ಹ್ಮ್. ಓಪನ್ ಪೋರ್ಸ್ ಅನ್ನ Okay, ಮುಚ್ಚುವಂತದ್ದು. okay. ಹ್ಮ್. ಸೊ ಅದನ್ನ ಮುಚ್ಚುವಾಗೇನೆ ನಾವು ಅದನ್ನ ಹಾಕೊಳ್ಬೇಕು. ಹ್ಮ್. ಅಂದ್ರೆ ಎಲ್ಲೆಲ್ಲಿ ಇದೆ ನೋಡ್ಕೊಂಡು. ಓಪನ್ ಪೋರ್ಸಸ್ ಯಾವತ್ತೂ ಮೇಲ್ಕಡೆಗಾಗಿರುತ್ತೆ, ಹೌದು. ಮೇಲ್ಮುಖವಾಗಿರುತ್ತಲ್ವಾ. ಅದು ಮುಂದೆ ನಾವು depend upon ಕೆಳಮುಖವಾಗಿ, ಏಜ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೌದು, ಅದು ಅಂದ್ರೆ ಸ್ಕಿನ್ ಟೈಪಿನ ಮೇಲೆ ಡಿಪೆಂಡ್. ಕೆಲವರಿಗೆ ಎಷ್ಟು ಏಜ್ ಆದ್ರೂ ನೀಟ್ ಆಗಿರುತ್ತೆ ಮುಖ, ಸ್ಕಿನ್ ಎಲ್ಲ ತುಂಬಾ ನೀಟ್ ಆಗಿರುತ್ತೆ. ಹ್ಮ್. ಕೆಲವರಿಗೆ ಓಪನ್ ಪೋರ್ಸಸ್ ಎಲ್ಲಿ ಇದೆ ಅಲ್ಲಿ ನಾವು ಕೆಳಮುಖವಾಗಿ ಇದನ್ನ ಮಾಡಿದಾಗ ಫಿಲ್ ಆಗುತ್ತೆ. ಬಟ್ ಯಾವತ್ತೂ ಅನ್ಕೊಳ್ಬೇಡಿ ಓಪನ್ ಪೋರ್ಸಸ್ ಅನ್ನ ನಾವು ಕ್ಲೋಸ್ ಮಾಡಕ್ ಆಗಲ್ಲ. ಹ್ಮ್. ಕಂಪ್ಲೀಟ್ಲಿ ನಂಗೆ ಅದೇನೋ ನೀವು ಶೋಗೆ ದೂರ ನಿಂತು ಮಾಡ್ಬೋದು, ಹ್ಮ್. ಬಟ್ ಹತ್ರ ನಿಂತ್ಕೊಂಡು ನಿಮ್ಗೆ ಶೂಟ್ ಮಾಡಿದ್ರೆ ಎಲ್ಲ ಮಾಡಿದ್ರು ಕೂಡ ಅದು ನಿಮ್ಗೆ ಕಾಣಿಸುತ್ತೆ. ಎಂತ ಸೆಲೆಬ್ರಿಟಿ ಮುಖಕ್ಕೆ ನೀವು ಮೇಕಪ್ ಮಾಡಿದ್ರು ಕೂಡ ಹ್ಮ್. ನಿಮಗೆ ಅದು ನೀಟಾಗಿ ಕಂಡೇ ಕಾಣುತ್ತೆ. ಮೇಕಪ್ ಮಾಡಿದ ತಕ್ಷಣ ನಾನು ಕಂಪ್ಲೀಟ್ಲಿ ಕ್ಲಿಯರ್ ಆಗ್ಬಿಟ್ಟೆ ಅಂತ ಹ್ಮ್. ಆಗಲ್ಲ, ಯಾವತ್ತೂ ಆಗಲ್ಲ. ಈಗ ನಾವು ಐ ಮೇಕಪ್ ಅನ್ನ ಸ್ವಲ್ಪ ಫಸ್ಟ್ ಪ್ರಿಪೇರ್ ಮಾಡ್ಕೊಳ್ಳುವ. ಇದನ್ನ ಮೇಕಪ್ ಮಾಡಿದ್ರು ಒನ್ ಬೈ ಒನ್ ಮಾಡ್ತಾ ಹೋಗೋದ, ಸೊ ಒಂದೊಂದ್ ನಿಮಿಷ ಗ್ಯಾಪ್ ಏನಾದ್ರು ಬಿಡ್ಬೇಕು? ಅಲ್ಲ, ನಿಮಿಷ ಗ್ಯಾಪ್ ಅಂದ್ರೆ ನಾವು ಈಗ ನಾರ್ಮಲ್ ಏನ್ ಮಾಡ್ತೇವೆ ಅಂದ್ರೆ ಟೋನರ್ ಹಾಕಿ, ಈಗ ಬ್ರೈಡಲ್ ಈಗ ಅಥವಾ ಹತ್ರ ಮಾಡುವಾಗ ಟೋನರ್ ಹಾಕಿ ನೆಕ್ಸ್ಟ್ ಹೇರ್ ಪ್ರಿಪ್ ಏನಾದ್ರು ಇದ್ರೆ ಅದನ್ನ ಮಾಡ್ಕೊಳ್ಬಹುದು, ಅದು ಡ್ರೈ ಆಗುತ್ತೆ, ಡ್ರೈ ಆಗುತ್ತೆ ತನಕ. ಆಮೇಲೆ ನೆಕ್ಸ್ಟ್ ಇದನ್ನ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ಅದು ಸೆಟ್ ಆಗೋಷ್ಟರಲ್ಲಿ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಏನಾದ್ರು ಹೇರ್ ಅಥವಾ ಆ ತರ ಏನಾದ್ರು ಮಾಡ್ಕೊಳ್ಬಹುದು. ತುಂಬಾ ಡ್ರೈ ಆಗ್ಬೇಕಂತೇನೆ. ತುಂಬಾ ಡ್ರೈ ಅಂತಲ್ಲ, ಈಗ ಮಾಯಿಶ್ಚರೈಸರ್ ಎಲ್ಲ ಸ್ವಲ್ಪ ಸ್ಟಿಕ್ಕಿಂಗ್ ಆಗಿಯೇ ಇರ್ಬೇಕು ಯಾವಾಗ್ಲೂ. ಈಗ ಇದನ್ನ ನಾವು ಫಿಲ್ ಮಾಡ್ಕೊಳ್ಳುವ. ಐಬ್ರೋನ ನಾವು ಈಗ ಕಡಿಮೆ ಇದ್ದಲ್ಲಿ ಎಲ್ಲಿದೆ ಅದನ್ನ ನಾವು ಸ್ವಲ್ಪ ಶೇಪ್ ಕೊಟ್ಟು ನೀಟಾಗಿ ಸೆಟ್ ಮಾಡ್ಕೊಳ್ಳುವ. ಸ್ನೇಹಿತರೆ, ನಿಮಗೇನಾದ್ರೂ ಈ ಆರ್ಟ್ ಕಲಿಬೇಕು ಅಂತಿದ್ರೆ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಾವು ಕೊಟ್ಟಿರೋ ಇಲ್ಲಿ ಫೋನ್ ನಂಬರ್ ಮುಖಾಂತರ ಇವರು ಆನ್ಲೈನ್ ಆಫ್ಲೈನ್ ಟ್ರೈನಿಂಗ್ ಕೂಡ ಕೊಡ್ತಾರೆ. ಓಕೆನಾ? ತುಂಬಾ ಹಾಗಂತ ಬ್ಲಾಕ್ ಹಾಕ್ಬಿಟ್ರೆ ತುಂಬಾ ಡ್ರಾಮ್ಯಾಟಿಕಲ್ ಆಗಿ ಕಾಣುತ್ತೆ. ಅದಕ್ಕೆ ನಾವು ಸಾಧಾರಣ ಬ್ರೌನ್ ಯೂಸ್ ಮಾಡ್ತೇವೆ. ಈ ಕಲರ್ ಕರೆಕ್ಷನ್ ಸಹ ಅಷ್ಟೇ, ಯಾರಿಗೆ ಅವಶ್ಯಕತೆ ಇದೆ ಅದನ್ನ ನೋಡ್ಕೊಂಡು ಮಾತ್ರ ಮಾಡ್ಬೇಕು. ಯಾಕಂದ್ರೆ ಕೆಲವೊಂದ್ಸಲ ಆ ಕಲರೇ ಎದ್ದು ಕಾಣುತ್ತೆ, ಆ ತರ ಹೋಗ್ಬಿಡುತ್ತೆ. ಅಂದ್ರೆ ನಿಮ್ಗೆ ಈಗ ರಾಂಗ್ ಕಲರ್ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ
ಅಂದ್ರೆ ಕೆಲವೊಂದ್ಸಲ ಗ್ರೇ ಆಗ್ಬೋದು, ಕೆಲವೊಂದ್ಸಲ ಆರೆಂಜ್ ಆಗಿ ಕಾಣ್ಬೋದು. ಈ ತರ ಎಲ್ಲ ಆಗುತ್ತೆ. ಸ್ವಲ್ಪ ನಾವ್ ಅದನ್ನ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾವ್ ಅದನ್ನ ನೋಡ್ಕೊಂಡು ಯಾವ್ದು ಯಾರಿಗೆ ಬೇಕು ಅಂತ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಆಮೇಲೆ ಎಲ್ಲೆಲ್ಲಿ ಪಿಗ್ಮೆಂಟೇಶನ್ ಇದೆ ಅಲ್ಲಿ ಸ್ವಲ್ಪ ಆರೆಂಜ್ ಕರೆಕ್ಟರ್ ನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಇದಕ್ಕೆ ಕಬೂಕಿ ಬ್ರಷ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ಮೇಕಪ್, ಫೌಂಡೇಶನ್ ಇದನ್ನೆಲ್ಲ ಬ್ಲೆಂಡ್ ಮಾಡಕ್ಕೆ ಯೂಸ್ ಮಾಡ್ತೇವೆ. ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಯಾವ ವಿಡಿಯೋದಲ್ಲಿ ನೋಡಿದ್ರು ಅಥವಾ ಇದ್ರಲ್ಲಿ ವಿಡಿಯೋವನ್ನ ಯಾವತ್ತು ತುಂಬಾ ಹತ್ರ ಇಟ್ಟು ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅಂದ್ರೆ ಅದು ಎಷ್ಟು ನಿಮ್ ಸ್ಕಿನ್ ಒಳಗೆ ಹೋಗಿ ಅದು ಬ್ಲೆಂಡ್ ಆಗಿದೆ, ನೀಟ್ ಆಗಿದೆ. ಸ್ವಲ್ಪ ಓಪನ್ ಆಗಿ ಕಣ್ಣನ್ನ ಸ್ವಲ್ಪ ಲೂಸ್ ಆಗ್ಬಿಡಿ. ಈಗ ನಿಮ್ಮ ಇಲ್ಲಿ ಡಾರ್ಕ್ ಸರ್ಕಲ್ ಇಂಥದ್ದೆಲ್ಲ ಇದ್ರೆ ಇದ್ರ ಮೇಲೆ ಕನ್ಸೀಲ್ ಮಾಡಿದಾಗ ಕನ್ಸೀಲ್ ಅಥವಾ ಯಾವ್ದೇ ಫೌಂಡೇಶನ್ ಆಗ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡುವಾಗ ಅವ್ರವ್ರ ಸ್ಕಿನ್ ಟೋನಿಗೆ ಯಾವ್ದು, ಈಗ ನಂಗೆ ಚೂರು ಡಸ್ಕಿ ಸ್ಕಿನ್ ಆಗಿ ನಂಗೆ ಬೆಳ್ಳಗ್ ಕಾಣ್ಬೇಕು ಅಂತ ಹೇಳಿ ನಾನು ಯಾವ್ದೋ ವೈಟ್ ಇರೋ ಕಲರ್ ತಗೊಂಡ್ ಬಂದು ಹಾಕಿದ್ರೆ ಇದ್ರಲ್ಲಿ ಸುಮಾರು ಕನ್ಸೀಲ್ ಕಲರ್ಸ್ ಬೇರೆ ಬೇರೆ ಕಲರ್. ಅದಕ್ಕೆ ಈಗ ನಾವು ಟೆಸ್ಟ್ ಮಾಡ್ಬೇಕು. ಈಗ ನಿಮ್ಮ ಈ ಸ್ಕಿನ್ ಕಲರ್ಗೆ ನಾನು ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಇದ್ರಲ್ಲಿ ನಾನು ಫಸ್ಟ್ ನೋಡ್ಬೇಕು. ನೋಡ್ಕೊಂಡು ಅದನ್ನ ನಾನ್ ಮ್ಯಾಚ್ ಮಾಡ್ಬೇಕು. ಅದ್ ಹೇಗ್ ಮ್ಯಾಚ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕೂ ಸುಮಾರು ತರ ಇದೆ. ಎಲ್ರು ಏನ್ ಮಾಡ್ತಾರೆ, ಇದನ್ನ ತೆಗ್ದು ಇಲ್ಲಿ ಹಾಕೊಂಡು ನೋಡ್ತಾ ಇರ್ತಾರೆ. ನಿಮ್ಮ ಈ ಕಲರ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಫೇಸಿಗೂ ಇಲ್ಲಿಗೂ ತುಂಬಾ ಇದನ್ನ ನೋಡ್ಬೇಕಾದ್ರೆ ಈಗ ನಾನು ಒಂಚೂರು ತೆಗ್ದು ನಿಮ್ಗೆ ಇಲ್ಲಿ ಹಾಕ್ತೇನೆ. ಈಗ ವೈಟ್ ಆದ್ರೆ ನಂಗೆ ಇಲ್ಲೆಲ್ಲ ಕಾಣ್ತಾ ಇರುತ್ತೆ. ನಿಮ್ಮ ಸ್ಕಿನ್ ಒಟ್ಟಿಗೆ ಬ್ಲೆಂಡ್ ಆದಾಗ ಇಲ್ಲಿದು ಕಾಣಿಸಲ್ಲ ನಂಗೆ. ಸೊ ಅದು ನಿಮ್ ಕರೆಕ್ಷನ್ ಕನ್ಸೀಲ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಈ ಕಲರ್ ಕರೆಕ್ಷನ್ ಮಾಡಿದಿನಲ್ಲ ಅದನ್ನ ನಾನು ಕವರ್ ಅಪ್ ಮಾಡ್ಬೇಕು. ಇವಾಗ ಇದು ಪ್ಯಾಲೆಟ್. ಈಗ ನಾವು ಬೇರೆ ಬ್ರೈಡಲ್ ಅಥವಾ ಬೇರೆ ಎಲ್ಲಿ ಯಾರಿಗೆ ಇದ್ರು ಇದ್ ಮಾಡುವಾಗ ಡೈರೆಕ್ಟ್ ಯೂಸ್ ಮಾಡೋದಿಲ್ಲ. ಅದನ್ನ ಇದ್ ಮಾಡ್ಕೊಂಡೆ ಇದ್ರಲ್ಲಿ ತುಂಬಾ ಬೇರೆ ಬೇರೆ ಬರುತ್ತೆ. ನಿಮ್ಗೆ ಡೈರೆಕ್ಟ್ ಹಾಕುವಂತದ್ದು ಲಿಕ್ವಿಡ್ ಬರುತ್ತೆ, ಕ್ರೀಮು ಬರುತ್ತೆ. ಎಲ್ಲ ಅವ್ರವ್ರ ಸ್ಕಿನ್ ಟೋನ್ ಮೇಲೆ ನಾವು ನೋಡ್ಕೊಂಡೇ ಮಾಡ್ಬೇಕು. ಅದನ್ನೆಲ್ಲ ವೆರೈಟಿ ಇದೆ. ನಿಮ್ಗೆ ಒಂದೇ ರೀತಿ ಅಲ್ಲ, ಅದನ್ನ ನಾವು ತಗೊಂಡ್ ಬರ್ಬೇಕು. ನಮ್ಮ ಕ್ರಿಯೇಟಿವ್ ಮೇಲೆ, ಅಂದ್ರೆ ನಮ್ ಕೈ ಮೇಲೆ ಇರೋದು ಅದೆಲ್ಲ ಕೂಡ. ಲುಕ್ ಕ್ರಿಯೇಷನ್ ಎಲ್ಲಿ ಹೆಚ್ಚಾಗಿರುತ್ತೆ ನಾವ್ ಅದನ್ನ ಮತ್ತೆ ತೆಗಿಬೇಕು. ಸ್ವಲ್ಪ ಜಾಸ್ತಿ ಆಯ್ತು ಮುಖಕ್ಕೆ ಅಂದ್ರೆ ನಾವು ಹಾಕಿರುವಂತಹ ವಸ್ತುಗಳ ಐಟಮ್ ಇರ್ಬೋದು, ನಂಗೆ ಎಲ್ಲೋ ಒಂದ್ ಕಡೆಯಲ್ಲಿ ಜಾಸ್ತಿ ಕಾಣ್ತಿದೆ, ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಸ್ವಲ್ಪ ಒಂದು ಏಜ್ ಆದ ಹಾಗೆ ಸ್ವಲ್ಪ ಅಂದ್ರೆ ಪಿಗ್ಮೆಂಟೇಶನ್ಸ್ ಅಥವಾ ಅಲ್ಲಲ್ಲಿ ನೀವು ನೋಡಿರ್ಬೋದಲ್ಲ, ಒಂಥರ ಡಾರ್ಕ್ ಸರ್ಕಲ್ ಟೈಪ್ ಒಂದು ಕ್ರಿಯೇಷನ್ ಆಗಿರುತ್ತೆ. ಅದನ್ನೆಲ್ಲ ಕನ್ಸೀಲ್ ಮಾಡ್ಬೇಕಾದ್ರೆ ಈಗ ಇಲ್ಲೊಂದ್ ಕಡೆಯಲ್ಲಿ ಒಂಚೂರು ಜಾಸ್ತಿ ಆಗುತ್ತೆ. ಏನ್ ಮಾಡ್ಲಿ, ಅದನ್ನ ತೆಗಿಬೇಕು, ಕರೆಕ್ಟ್ ಅಲ್ಲ? ಇದನ್ನ ಹೀಗೆ ಯೂಸ್ ಮಾಡ್ಬಾರ್ದು. ಇದು ಬ್ಯೂಟಿ ಬ್ಲೆಂಡರ್ ಅಂತ ಹೇಳಿ, ಆಯ್ತಾ? ಇದನ್ನ ನಾನು ಯೂಸ್ ಮಾಡುವಾಗ ಸುಮ್ನೆ ಡ್ರೈ ಇದ್ದು ನಾನು ಹಾಕಿಬಿಟ್ರೆ ಅದು ಹೋಗುತ್ತಾ? ಇಲ್ಲ, ಸ್ವಲ್ಪ ಒದ್ದೆ ಮಾಡ್ಕೊಂಡು ಅದನ್ನ ವೆಟ್ ಮಾಡ್ಕೊಳ್ಬೇಕು. ವೆಟ್ ಮಾಡ್ಕೊಂಡು ಹೀಗೆ ಮಾಡಿದಾಗ ಅದ್ರಲ್ಲಿ ಬಂತು ಎಕ್ಸ್ಟ್ರಾ ಏನಿದೆ. ಒಟ್ರಾಸಿ ಮಾಡಕ್ ಆಗಲ್ಲ, ಬಟ್ ಎಲ್ಲವನ್ನು ನಮ್ಗೀಗ ಹೇಳಕ್ಕೂ ಆಗೋದಿಲ್ಲ ಅಲ್ವಾ? ಬ್ಲೆಂಡರ್ ಅದು ಹೌದು. ಬ್ಲೆಂಡರ್ ಮುಖಾಂತರ ಜಾಸ್ತಿ ಆಗಿರೋ ಮೇಕಪ್ ಅನ್ನ ಯಾವ ಪ್ಲೇಸ್ ತೆಗಿಯುವಂತದ್ದು. ಅದು ಎಷ್ಟು ಬೇಕು ಅಷ್ಟೇ ಅದ್ರಲ್ಲಿ ಇಟ್ಕೊಂಡು ನಾವು ಮಿಕ್ಕಿದನ್ನ ಅದನ್ನ ತೆಗೆದು ನೀಟ್ ಮಾಡೋದು. ಈಗ ನಿಮ್ಗೆ ನಿಮ್ಮ ಇದಕ್ಕಿರುವಂತ ಫೌಂಡೇಶನ್ ಕಲರ್ ನನ್ನ ಹತ್ರ ಇಲ್ಲ. ನಾನೀಗ ಅದನ್ನ ಕ್ರಿಯೇಷನ್ ಮಾಡ್ಬೇಕು. ಹೇಗೆ ಕ್ರಿಯೇಷನ್ ಮಾಡ್ಲಿ ಅಂದ್ರೆ ನನ್ನ ಹತ್ರ 2 ಕಲರ್ ನಾನು ಇಟ್ಕೊಂಡಿದ್ದೇನೆ. ಒಂದು ಲೈಟ್, ಒಂದು ಡಾರ್ಕ್. ಅದ್ರಲ್ಲೇ ನಾನು ನಿಮ್ ಕಲರ್ ಏನಿದೆ ಅದನ್ನ ಕ್ರಿಯೇಷನ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ ಹಲವಾರು ಬ್ಯೂಟಿ ಟಿಪ್ಸ್ ಗಳನ್ನು ಕೂಡ ಹೇಳ್ತಾ ಇದ್ರೆ ವಿಡಿಯೋವನ್ನ ಕಂಪ್ಲೀಟ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಚಾನೆಲ್ಗೆ ಸಪೋರ್ಟ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ಇದರಲ್ಲಿ ಈಗ ಆಲ್ ಇನ್ ಒನ್ ಅಂತ ಹೇಳುವಂತದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಇದು ಲಿಕ್ವಿಡ್ ಆಗಿದೆ. ಈ ಲಿಕ್ವಿಡ್ ಟಿಂಟ್ ಅನ್ನ ನಾನು ನಿಮ್ಗೆ ಫೌಂಡೇಶನ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಸನ್ಸ್ಕ್ರೀನು ಇದೆ. ನೀವು ಪಾಪ ಎಲ್ಲ ಹೊರಟು ಆಚೆ ಹೋಗ್ತಾ ಇದ್ದೀರಾ, ಸನ್ಸ್ಕ್ರೀನ್ ಹಾಕದೆ ಮರಕ್ಬಿಟ್ಟೆ ನಾನು. ಏನ್ ಮಾಡ್ಲಿ? ಇದ್ರಲ್ಲಿ ಫೌಂಡೇಶನ್, ಸನ್ಸ್ಕ್ರೀನು, ಟಿಂಟ್ ಎಲ್ಲ ಇದೆ. ಸೊ ಇದು ಒಂದನ್ನೇ ನೀವು ಹಾಕ್ಬೋದು. ಈಗ ನಾರ್ಮಲ್ ಹೊರಗೆ ಹೋಗ್ಬೇಕಾದ್ರೆ ಇದೊಂದು ಹಾಕಿದ್ರೆ ಸಾಕು. ನೀವು ಹಾಕಿದ್ರೆ ಸಾಕು. ಫಂಕ್ಷನ್ ಗಾದ್ರೆ ಇಷ್ಟ ಹಾಕ್ಲೇಬೇಕು. ಹೌದು, ಫಂಕ್ಷನ್ ಗಾಗಿ ನಾರ್ಮಲ್ ಆಗಿ ನೀವು ಹೊರಗೆ ಹೋಗುವಾಗ ನೀವು ಇಷ್ಟೆಲ್ಲಾ ಮಾಡ್ಬೇಕಾದ ಅಗತ್ಯ ಏನೂ ಇಲ್ಲ. ಲೈಟ್ ಆಗಿ ಒಂದನ್ನು ಯೂಸ್ ಮಾಡ್ಕೊಂಡು ನೀವು ಮಾಯಿಶ್ಚರೈಸರ್ ನೀವು ಬಿಡೋ ಹಾಗಿಲ್ಲ. ಸ್ಟಾರ್ಟಿಂಗ್ ಮಾಡ್ಲೇಬೇಕು. ಇಲ್ಲ ನೀವು ಇಲ್ಲಿಂದ ಆಚೆ ಹೋದಾಗ ಎಲ್ಲ ಬೆವರ್ಕೊಂಡು ಹಾಗೆ ಹೊರಟೋಗಿರುತ್ತೆ. ಮಾಯಿಶ್ಚರೈಸಿಂಗ್ ಮಾಡ್ಬಿಟ್ಟೆ ಸನ್ಸ್ಕ್ರೀನ್ ನೋಡಿ ಎಷ್ಟು ನೀಟ್ ಆಗಿ ಬ್ಲೆಂಡ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಕಲರ್. ಗ್ಲೋ ಬೇಕು ಅಂತಾದ್ರೆ ಒಂದ್ ಸ್ವಲ್ಪ ಒಂದು ಹೈಲೈಟರ್ ಯೂಸ್ ಮಾಡ್ಬೋದು ಅದಕ್ಕೇನೆ.
ಮಿಕ್ಸ್ ಮಾಡ್ಲಿಕ್ಕೆ. ಬಟ್ ಜಾಸ್ತಿ ಹಾಕಿದ್ರೆ ನೈಟ್ ಫಂಕ್ಷನ್ ತರ ಆಗೋಗ್ಬಿಡುತ್ತೆ, ಜಾಗ್ರತೆ ಮಾಡ್ಕೊಳ್ಳಿ. ತರ ಬ್ಲೆಂಡ್ ಆಗುತ್ತೆ, ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ ನೋಡಿ. ಇದನ್ನ ನಾನು ಅವರಿಗೆ ನಿಮಗೆ ನೀಟಾಗಿ ಕೂರಿಸಿ. ಇನ್ನೊಂದು ಏನಂದ್ರೆ, ಈಗ ನಾನ್ ನಿಮ್ಗೆ ಫೇಸಿಗೆ ಮಾತ್ರ ಮಾಡಿ ತೋರಿಸ್ತಾ ಇದ್ದೇನೆ. ಎಲ್ಲಾ ಕಡೆಯಲ್ಲೂ ನಾವು ಎಲ್ಲೆಲ್ಲಿ ಕಾಣ್ತಾ ಇದೆ ಅಲ್ಲೆಲ್ಲ ನಾವು ಸ್ವಲ್ಪ ಟಚ್ ಅಪ್ ಮಾಡ್ತಾ ಹೋಗ್ತಾ ಇರ್ಬೇಕು. ಕಿವಿ ಮೇಲೆ, ಆಮೇಲೆ ಏನು ಇಲ್ಲಿ ಸೈಡ್ ಅಲ್ಲೆಲ್ಲ, ನೆಕ್ ಅಲ್ಲಿ ನೋಡಿ, ಇಂತಲ್ಲೆಲ್ಲ ನೀಟಾಗಿ ಹೈಲೈಟ್ ಆಗುತ್ತೆ. ಹಿಂಗೆ ನಾನು ನಿಮ್ಗೆ ಮುಖಕ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೇನೆ ಇವಾಗ. ನೀವು ನೋಡ್ಕೊಳ್ಳಿ, ನಿಮ್ಗೆ ಹೇಗ್ ಅನ್ಸ್ತಾ ಇದೆ? ಗ್ಲೋ ಏನಾದ್ರು ಕಾಣ್ತಿದ್ಯಾ ಮುಖದಲ್ಲಿ? ನಿಮ್ಗೆ ಫಸ್ಟ್ ನೀವು ನೋಡಿದಾಗ ಗ್ಲೋ ಇತ್ತಾ? ಈಗ ಗ್ಲೋ ಇದೆಯಾ? ಏನ್ ಅನ್ಸ್ತಿದೆ? ಬ್ರಷ್ಗೆಲ್ಲ ನಾವ್ ಈ ತರ ಸ್ವಲ್ಪ, ಈಗ ನಮ್ಮ ಫೇಸ್ ಕಟ್ ಹಿಂಗಿದೆ ಅಲ್ವಾ, ಸೊ ಅದಕ್ಕೆ ಹೇಗ್ ಹೆಲ್ಪ್ ಆಗುತ್ತೆ ಆ ತರದ ಬ್ರಷ್ ಗಳನ್ನ ನಾವು ಯೂಸ್ ಮಾಡ್ತೇವೆ. ಕೆಲವೊಂದ್ಸಲ ನಾನು ಬೇರೆ ಬೇರೆ ಬ್ರಷ್ ಯೂಸ್ ಮಾಡ್ತೇನೆ. ಬ್ರಷ್ ಅದ್ರ ಯೂಸಿಗೆ ಹೇಗ್ ಬೇಕು ಅಂತ ಹೇಳೋದ್ರ ಮೇಲೆ ಬೇಕಾದಷ್ಟು ಕಲರ್ಸ್ ಇನ್ನೂ ಸಿಗುತ್ತೆ ನಿಮಗೆ. ಬೇಕಾದ ದೊಡ್ಡ ದೊಡ್ಡ ಪ್ಯಾಲೆಟ್ ಗಳಲ್ಲೇ ಬರುತ್ತೆ ಇದು. ಶಿಮ್ಮರ್ ಇದು ಎಲ್ಲ. ಸೊ ಸ್ನೇಹಿತರೆ, ಮೇಕಪ್ ಮಾಡುವಾಗ ಅವರ ಸ್ಕಿನ್ನಿಗೆ ತಕ್ಕ ಹಾಗೆ, ಏಜ್ಗೆ ತಕ್ಕ ಹಾಗೆ, ಆಮೇಲೆ ಪ್ರೋಗ್ರಾಮಿಗೆ ತಕ್ಕ ಹಾಗೆ ಅವರ ಅದೇನೋ ನೈಟ್ ಈಗೆಲ್ಲ ನೋಡಿ ಮೇಕಪ್ ಮಾಡ್ಬೇಕಾಗುತ್ತೆ ಅಂತ ನಮ್ಮ ಮೇಕ್ ಓವರ್ ಟ್ರೈನರ್ ರಜನಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿಗೂ ಇಲ್ಲಿಗೂ ಶೈನಿಂಗ್ ಈ ಕಲರ್ಗೂ ಈ ಕಲರ್ಗೂ ಡಿಫ್ರೆನ್ಸ್ ಕಾಣ್ತಿದ್ಯಾ ಅಲ್ವಾ? ಕಾಣ್ತಾ ಇದೆಯಲ್ಲ, ಇಲ್ಲಿಗೆ ಮತ್ತೆ ಇಲ್ಲಿಗೆ. ಹೌದು, ಅದು ತುಂಬಾ ಡಿಫ್ರೆನ್ಸ್ ಇದೆ. ಈಗ ಒಂದೇ ತರ ಅಲ್ಲ, ನಾವು ಕೆಲವೊಂದ್ಸಲಿ ಕೆಲವೊಂದು ಇದಕ್ಕೆ ಲುಕ್ಕಿಗೆ ಸ್ವಲ್ಪ ಜಾಸ್ತಿ, ಸ್ವಲ್ಪ ಕಡಿಮೆ, ಈ ತರ ಎಲ್ಲ ಯೂಸ್ ಮಾಡ್ಬೇಕು. ಎಲ್ಲೆಲ್ಲಿಗೆ ಯಾವ್ದು ಬೇಕು ಅಂತ ನೋಡ್ಕೊಂಡು ಯೂಸ್ ಮಾಡ್ತೇವೆ. ಬಟ್ ನಿಮ್ಗೆ ಕಾಂಟೋರ್ ಅಂತ ಹೇಳೋದು ಅಷ್ಟೊಂದು ಅಗತ್ಯ ಇಲ್ಲ. ಹೌದು, ಕಾಂಟೋರ್ ಅಂತ ಹೇಳಿದ್ರೆ ಈಗ ನಮ್ಮ ಮುಖದ ಶೇಪ್ ಅನ್ನ ಸ್ವಲ್ಪ ಮಟ್ಟಿಗೆ ಚೇಂಜ್, ಈಗ ಸ್ವಲ್ಪ ಅಂದ್ರೆ ಉದ್ದ ಇರೋರಿಗೆ ಅದನ್ನ ಚಿಕ್ಕದ್ ಮಾಡ್ಲಿಕ್ಕೆ ಯಾವ ತರ, ಈ ತರ ಬೇರೆ ಬೇರೆ ಟೈಪ್ ಅಲ್ಲಿ ನಾವು ಯೂಸ್. ಹೌದು, ಈಗ ಉದ್ದ ಮುಖ ಇದೆ, ಓವೆಲ್ ಶೇಪ್ ಅಲ್ಲಿ ಇರುತ್ತೆ, ಕಾಂಟೋರ್ ಅಂತ ಹೇಳ್ತೀವಿ. ಹೌದು, ಹಣೆ ತುಂಬಾ ಅಗಲ ಇರುತ್ತೆ, ಅದನ್ನ ಹೇಗೆ ಸ್ವಲ್ಪ ಚಿಕ್ಕದು ಮಾಡಿ ಮುಖದ ಶೇಪಿಗೆ ತರಬಹುದು. ಎಲ್ಲ ಆ ತರ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಯೂಸ್ ಮಾಡ್ಕೊಂಡು ಮಾಡುವಂತದ್ದು. ಇದನ್ನ ನಾನು ಸ್ವಲ್ಪ ಲಿಫ್ಟ್ ಮಾಡಿ ಕೊಡ್ತೇನೆ ಇವಾಗ ನಿಮ್ಗೆ, ಲೈಟ್ ಆಗಿ. ಅಂದ್ರೆ ಅವರಿಗೆ ಚಿಕ್ಕದು ಮೂಗಿದೆ ಅಂತ ಆದ್ರೆ ನಾವ್ ಅದನ್ನ ಹೇಗೆ ಉದ್ದ ಮಾಡಿ ಸ್ವಲ್ಪ ಕನೆಕ್ಟ್ ಮಾಡೋದು ಮಾಡ್ತೇವೆ. ನಿಮ್ಗೆ ಅದು ತುಂಬಾ ಜಾಸ್ತಿ ಬೇಡ, ಹಾಗಾಗಿ ನಾನು ಜಸ್ಟ್ ವೀಕ್ಷಕರಿಗೋಸ್ಕರ ನಿಮಗ್ ಮಾಡಿ ತೋರಿಸ್ತೇನೆ. ಮೂಗು ಸಾಕಷ್ಟು ಉದ್ದ ಇದೆ. ಉದ್ದ ಮೂಗಾದ್ರೆ ಅದನ್ನ ಚಿಕ್ಕದು ಮಾಡ್ಬೋದಲ್ಲ? ಚಿಕ್ಕದು ಮಾಡ್ಬೋದು. ಹೌದೌದು, ಚಿಕ್ಕದು ಮಾಡ್ಬೋದು. ಅದರಲ್ಲಿ ಕಾಂಟೋರಿಂಗ್ ಎಲ್ಲ ತುಂಬಾ ಜಾಸ್ತಿ ಉಪಯೋಗಿಸೋದಿಲ್ಲ. ಈಗೆಲ್ಲ ತುಂಬಾ ಸಾಫ್ಟ್ ಲುಕ್ ಇಷ್ಟಪಡ್ತಾರೆ. ಅಂದ್ರೆ ಜಾಸ್ತಿ ಹೆವಿ ಲುಕ್ ಅನ್ನ ಯಾರು ಇಷ್ಟಪಡೋದಿಲ್ಲ ಅಷ್ಟು. ಸ್ವಲ್ಪ ನ್ಯಾಚುರಲ್ ಲುಕ್ ಬೇಕು ಅಂತ ಹೇಳಿ ನಂಗೆ ಸ್ವಾಮಿ ಮಿರರ್ ನೋಡ್ಬೋದಲ್ಲ ಈಗ ಹೇಗೆ ಕಾಣ್ತೀನಿ ನಾನು ಅಂತ ಗೊತ್ತಾಗ್ತದೆ. ಖಂಡಿತ ನೋಡಿ, ಇಲ್ಲೆಲ್ಲ ನಿಮಗೆ ನಾನು ಸ್ವಲ್ಪ ಲಿಫ್ಟ್ ಕೊಟ್ಟಿರೋದು ಕಾಣ್ಬೋದು ನಿಮ್ಗೆ ನೋಡಿ. ಇಲ್ಲಿ ತುಂಬಾ ಜಾಸ್ತಿ ನಿಮ್ಗೆ ಅವಶ್ಯಕತೆ ಇಲ್ಲದಿದ್ದರಿಂದ ನಾನು ಜಾಸ್ತಿ ನಿಮ್ಗೆ ತೋರಿಸ್ಲಿಲ್ಲ ಅದನ್ನ. ನೋಡಿ ಇಲ್ಲಿ ಎಲ್ಲ ಸ್ವಲ್ಪ ಲಿಫ್ಟ್ ಜಾಸ್ತಿ ಕೊಟ್ಬಿಟ್ರೆ ನಾನೇನಂತ ಕೇಳಿದ್ರೆ ಕಷ್ಟ ಅಲ್ವಾ? ಇನ್ನು ಈಗಾಗ್ಲೇ ಗ್ಲೋ ಇದೆ ನಿಮ್ ಮುಖದಲ್ಲಿ, ಜಾಸ್ತಿ ನಾನು ಗ್ಲೋ ಹಾಕ್ಬಿಟ್ರೆ ಆಮೇಲೆ ಡ್ರಾಮ್ಯಾಟಿಕಲ್ ಆಗ್ಬಿಟ್ರೆ ಕಷ್ಟ ನನಗೆ. ಅದಕ್ಕೆ ಅದೇ ನಾ ಹೇಳಿದ್ನಲ್ಲ, ಯಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸೋದೇ ಮೇಕಪ್ ಅಂತ. ಆಕ್ಚುಲಿ ನಿಮ್ಗೆ ಈಗ ನಾನು ಅಗತ್ಯ ಇಲ್ಲದಿರೋದನ್ನು ನಾನು ವೀಕ್ಷಕರಿಗೋಸ್ಕರ ನಿಮಗ್ ಹಾಕಿ ತೋರಿಸಿದ್ದೇನೆ. ಬಟ್ ನಿಮ್ಗೆ ಇಷ್ಟೆಲ್ಲ ಅವಶ್ಯಕತೆ ಇಲ್ಲ ಕೆಲವೆಲ್ಲ ಐಟಮ್ಗಳು. ಐಲೈನರ್ ನಾರ್ಮಲ್ ಎಲ್ಲಾರು ಉಪಯೋಗಿಸುವಂತ ಐಲೈನರ್. ನಾನು ಸ್ವಲ್ಪ ಐ ಶೇಡೋ ಕಲರ್ ಯೂಸ್ ಮಾಡ್ತೇನೆ ನಿಮ್ಗೆ. ಇದ್ರಲ್ಲಿ ಕಲರ್ಸ್ ಇದು ಚಿಕ್ಕ ಪ್ಯಾಲೆಟ್, ಇಂಥದ್ದು ದೊಡ್ಡ ಪ್ಯಾಲೆಟ್ ಗಳು ಬರುತ್ತೆ. ತುಂಬಾ ಕಲರ್ ಗಳು ಬೇರೆ ಬೇರೆ ಇದೆ. ಅದನ್ನು ನಾವು ಡ್ರಾಯಿಂಗ್ ಅಲ್ಲಿ ಹೇಗೆ ಯೂಸ್ ಮಾಡ್ತೇವೆ, ಕಲರ್ ಮಿಕ್ಸ್ ಮಾಡಿ ಹೇಗೆ ಯೂಸ್ ಮಾಡ್ತೇವೆ, ಅದೇ ತರ ಇದ್ರಲ್ಲೂ ಕಲರ್ ಮಿಕ್ಸ್ ಮಾಡಿ ನಾವು ಹೇಗ್ ಬೇಕೋ ಹಾಗೆ. ಹೌದು, ಅವರ ಸ್ಕಿನ್ನಿಗೆ ಲುಕ್ಕಿಗೆ ತಕ್ಕ ಹಾಗೆ. ಈಗ ಐ ಶೇಡೋ ಎಲ್ಲ ಸ್ಕಿನ್ನಿಗಿಂತಾನು ಹೆಚ್ಚು ನಾವು ಲುಕ್ ತರುವಂತದ್ದು. ಈಗ ಯಾವ ಯಾವ ಲುಕ್ಕಿಗೆ ಹೇಗೆ ಬೇಕು ಅಂತ ಹೇಳಿ ನೋಡ್ಕೊಂಡು ತರುವಂತದ್ದು. ನಿಜ, ಯಾವ ತರ ಲುಕ್ ಬೇಕು ಮಾಡ್ಬೇಕು ಅನ್ನೋದ್ರು ಬ್ಯೂಟಿಷಿಯನ್ ಅವರ ಕೈಯಲ್ಲಿ ಇರುತ್ತೆ, ಆರ್ಟಿಸ್ಟ್ ಗಳ ಕೈಯಲ್ಲಿ ಇರುತ್ತೆ ಅಲ್ವಾ? ಲೈಟ್ ಐ ಕಲರ್ ಲುಕ್ ಕೊಟ್ಟಿದ್ದೇನೆ. ಈಗ ಅದಕ್ಕೊಂದು ಲೈಟ್ ಶಿಮ್ಮರ್ ಕೂಡ ಯೂಸ್ ಮಾಡ್ತೇನೆ ನಾನು. ಶಿಮ್ಮರ್ ಅಂತ ಹೇಳಿ ಯೂಸ್ ಮಾಡ್ತೇವೆ. ಇದ್ರಲ್ಲಿ ಇದು ಒಂದು ಹೈಲೈಟ್ ಬರ್ತದೆ, ಹಾಗೆ ಇದ್ರಲ್ಲಿ ಒಂದಿಷ್ಟು ಶಿಮ್ಮರ್ಗಳು. ಇದರಲ್ಲಿ ಶೈನಿಂಗ್ ಅಲ್ಲಿ ಇನ್ನು ಇದ್ರಲ್ಲೂ ಸ್ವಲ್ಪ ಕಲರ್ಸ್ ಗಳು ಬೇರೆ ಬೇರೆ ಬರುತ್ತೆ. ಅದು ಐ ಶೇಡೋ ಪ್ಯಾಲೆಟ್ ಅಲ್ಲಿ ಬರುತ್ತೆ. ಮತ್ತೇನು ಏನಂದ್ರೆ ಚಿಕ್ಕ ಲುಕ್ಕಿಗೆ ನಾವು ತುಂಬಾ ಹೆವಿ ಇದನ್ನ ತಂದ್ರೆ ಅದೇ ಮೇನ್ ಆಗಿ ಕಾಣ್ತಾ ಇರುತ್ತೆ, ನಿಮ್ಮ ಲುಕ್ ಮೇನ್ ಆಗಿ ಕಾಣ್ತಾ ಇರೋದಿಲ್ಲ. ಇದು ಐಲೈನರ್ ನಾರ್ಮಲ್ ಆಗಿ ಎಲ್ರು ಯೂಸ್ ಮಾಡ್ತಾರೆ ಇದನ್ನ. ಐಲೈನರ್ ಹಾಕುವಾಗ್ಲೂ ಅಷ್ಟೇ ಕೆಲವು
ಲುಕ್ಕಿಗೆ ತುಂಬಾ ಚಿಕ್ಕದಾಗಿ ಅಂದ್ರೆ ನಮ್ಮ ಐ ಲ್ಯಾಶ್ ಇದೆ ಅಲ್ಲ, ಐ ಲ್ಯಾಶ್ಗೆ ಹತ್ರ ಆಗಿ ಹಾಕ್ಬೇಕು. ಅದ್ರಲ್ಲಿ ಒಂದು ನಾರ್ಮಲ್ ಫಂಕ್ಷನ್ ಗೆಲ್ಲ ಹೋಗುವಾಗ ನಾವು ಅಂತ ಲುಕ್ ತಂದು ಬಿಟ್ರೆ ಎಲ್ರು ನಮ್ಮನೆ ನೋಡ್ತಾ ಇರ್ತಾರೆ. ಎಕ್ಸ್ಟ್ರಾ ಹೌದು, ನಾವೊಂದು ಎಕ್ಸ್ಟ್ರಾ ಎಂಟರ್ಟೈನ್ಮೆಂಟ್ ಆಗಿ ಹೋಗ್ಬಿಡ್ತೇವೆ, ಮತ್ತೆ ಡ್ರಾಮ್ಯಾಟಿಕಲ್ ಆಗಿ ಹೋಗ್ಬಿಡ್ತೇವೆ. ಹೈಲೈಟರ್ ಕೆಲವೊಂದ್ಸಲ ಎಲ್ಲಿ ಗ್ಲೋ ಬೇಕು ಸ್ವಲ್ಪ ಅದನ್ನ ನೋಡ್ಕೊಂಡು ಹಾಕೊಳ್ಳಿ. ಫೈನಲ್ ಟಚ್ ಅಪ್ ಆದ್ಮೇಲೆ ಲಿಪ್ಸ್ಟಿಕ್ ಹಚ್ಚುವ ಮೊದಲು ಲಿಪ್ ಬಾಂಬ್ ಅನ್ನ ನಮ್ಗೆ ಹಚ್ಕೋಬೇಕು. ಒಣಗ್ ಹೋಗಿರುತ್ತೆ, ಆಕ್ಚುಲಿ ಫಸ್ಟ್ ಗೆ ಹಾಕ್ಬೇಕು ಇದನ್ನೆಲ್ಲ. ನಾವು ಫಸ್ಟ್ ಹಾಕಿಟ್ಬಿಟ್ರೆ ನೀಟಾಗಿ ಒಂಥರ ಮಾಯಿಶ್ಚರೈಸ್ ಆಗಿ ಅದು. ಅಂದ್ರೆ ಮೇಕಪ್ ಮೊದಲಿಗೆ ಹಾಕ್ಬೇಕು. ಫಸ್ಟ್ ಗೆ ನಾವೊಂದು ಹಾಕಿಟ್ಬಿಟ್ರೆ ಫಸ್ಟ್ ಗೆ ಈಗ ಬ್ರೈಡಲ್ ಗೆಲ್ಲ ಮಾಡುವಾಗ ಏನೋ ಇದೇ ಆಗ್ಬೇಕು ಅಂತ ಏನಿಲ್ಲ, ಅಟ್ಲೀಸ್ಟ್ ಜಸ್ಟ್ ವ್ಯಾಸ್ಲಿನ್ ಹಾಕೊಂಡ್ರು ಸಾಕು. ಇದು ಲಿಪ್ಸ್ಟಿಕ್ ನೋಡಿ, ನಾನು ಇದು ಆಲ್ ಅಬೌಟ್ ಲಿಪ್, ಇದು ನೀವು ಆಗೀಗ ಬಂದಿರೋದೊಂದು ಪ್ಯಾಲೆಟ್. ಇದು ಇದರಲ್ಲಿ ಒಂದಿಷ್ಟು ಕಲರ್ ಇದೆ, ನಿಮಗೆ ಯಾವ್ದು ಮ್ಯಾಚ್ ಆಗುತ್ತೆ ನಾನು ಅದನ್ನ ಹಾಕ್ತೀನಿ. ಹಾಗೆ ಡ್ರೆಸ್ ಕಲರ್ ಗೆ ತಕ್ಕ ಹಾಗೆ ಉಪಯೋಗಿಸಬಹುದು. ಹಾಗೆ ಇದಿಷ್ಟನ್ನ ಇಟ್ಕೊಂಡು ಇನ್ನೆಷ್ಟೋ ಕಲರ್ ಗಳನ್ನ ನಾವು ಮಾಡ್ಬೋದು. ಇದೇ ಕಲರ್ ಅನ್ನ ನಾವು ಬ್ಲಷ್ಗೂ ಯೂಸ್ ಮಾಡ್ತೇವೆ. ಈ ಕಲರ್ ಗಳನ್ನೆಲ್ಲ ಬ್ಲಷ್ಗೂ ಯೂಸ್ ಮಾಡ್ತೇವೆ ಕೆಲವೊಂದ್ಸಲ. ಹೌದು, ಲಿಪ್ಸ್ಟಿಕ್ ಕೂಡ ಉಪಯೋಗಿಸಬಹುದು. ಕೆಲವರು ಫಸ್ಟ್ ಇದು ಲಿಪ್ ಲೈನರ್ ಯೂಸ್ ಮಾಡ್ತಾರೆ, ಕೆಲವೊಂದ್ಸಲ ಆಮೇಲೆ ಯೂಸ್ ಮಾಡ್ತಾರೆ. ಅದು ಡಿಪೆಂಡಿಂಗ್ ಅವರವರ ಆರ್ಟ್ ಮೇಲೆ, ಅಥವಾ ಕೆಲವೊಂದ್ಸತಿ ಕೆಲವೊಂದು ಲುಕ್ಕಿಗೆ ಹೇಗೆ ಬೇಕು. ಬರೀ ಲಿಪ್ ಲೈನರ್ ಅಲ್ಲೇ ಲಿಪ್ಸ್ಟಿಕ್ ಕಲರ್ ತರ್ತೇವೆ. ಜನಕ್ಕೆ ಇಲ್ಲಿ ಒಂದೊಂದ್ಸಲ ಶೇಪ್ ಇರೋದಿಲ್ಲ, ಈ ಶೇಪ್ ಇರೋದಿಲ್ಲ. ಆ ಶೇಪ್ ಇಲ್ಲದೆ ಇದ್ದಾಗ ನಾವು ಈ ಇದ್ರಲ್ಲಿ ಶೇಪ್ ಕೊಡ್ಬೇಕು, ಈ ಬ್ರಷ್ ಅಲ್ಲಿ ಶೇಪ್ ಕೊಡ್ಬೇಕು. ಇಲ್ಲ ಅಂದ್ರೆ ಲಿಪ್ ಲೈನರ್ ತಗೊಂಡು ಶೇಪ್ ಕೊಡ್ತೇವೆ. ಶೇಪ್ ಇಲ್ಲಾದ್ರೂ ಕೂಡ ಶೇಪ್ ಹೌದು, ಅದು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದ್ಸಲ ಕೆಳಗಿನ ಲಿಪ್ಪಿಗೂ ಮೇಲಿನ ಲಿಪ್ಪಿಗೂ ತುಂಬಾ ಡಿಫ್ರೆನ್ಸ್ ಆಗೋಗ್ಬಿಡುತ್ತೆ. ನಾವ್ ಆ ಶೇಪ್ ಕೊಡ್ಲಿಲ್ಲ ಅಂದ್ರೆ ಅದೇ ಲುಕ್ ಕಾಣೋದಲ್ವಾ. ಕೆಲವೊಂದು ಆಮೇಲೆ ಈಗ ನಿಮ್ಗೆ ಇನ್ನು ಅದನ್ನ ಡಾರ್ಕ್ ಮಾಡ್ಬೇಕು ಅಂತಿದ್ದಾಗ ನಾವು ಇದನ್ನ ಕಲರ್ ನ ಯೂಸ್ ಮಾಡಿ ಮತ್ತೆ ಮಾಡ್ತೇವೆ. ಅವಾಗ ಸ್ವಲ್ಪ ಡಾರ್ಕ್ ಆಗಿ ನಿಮ್ಗೆ ಅಲ್ಲಿ ಕಾಣ್ತಾ ಇರುತ್ತೆ. ಈಗ ನೋಡಿ, ನಾನು ಹಾಕಿರೋ ಕಲರ್ ಎರಡು ಡಿಫ್ರೆನ್ಸ್ ಇದೆ, ಕರೆಕ್ಟ್ ಅಲ್ವಾ? ಈಗ ಇದ್ರ ಜೊತೆಗೆ ಅದು ಸೇರಿ ಕಲರ್ ಚೇಂಜ್ ಆಯ್ತು. ಇದು ನಿಮ್ಗೆ ಬಾರ್ಡರ್ ಅಲ್ಲಿ ಮಾತ್ರ ನಾನು ಆ ಕಲರ್ ಕೊಡ್ತಾ ಇದ್ದೇನೆ. ನಿಮ್ಗೆ ಒಳಗಡೆ ಒಂದ್ ಕಲರ್, ಹೊರಗಡೆ ಒಂದ್ ಕಲರ್. ಇದು ಇದು ನಿಮ್ಮ ನೆಕ್ಸ್ಟ್ ಸ್ಯಾರಿ ಏನ್ ಉಡ್ತೀರಾ ಅದ್ರ ಬಾರ್ಡರ್ ಕಲರ್ ನಿಮಗೆ ಲಿಪ್ಸ್ ಅನ್ನ ಹಾಕೊಟ್ಟಿದ್ದೇನೆ, ಕರೆಕ್ಟ್ ಅಲ್ವಾ? ಈಗ ನಿಮ್ಮ ಇನ್ನೊಂದ್ ಇದೆಯಲ್ಲ, ಎಲ್ಲ ಮಾಡಿದೀವಿ, ಈಗ ಅದೊಂದು ಹಾಕ್ಬೇಡ. ಇದು ನಿಮ್ಮ ಸಿಂಪಲ್ ಲುಕ್ ಈಗ ಫೇಸ್ ಇದು. ಇನ್ನು ನಮ್ಗೆ ನೆಕ್ಸ್ಟ್ ಹೇರ್ ಬೇಕಾದ್ರೆ ಹೇರ್ ಮಾಡ್ಬೋದು. ಇನ್ನು ಸಾರಿ ಉಡ್ಬೇಕು ನೀವು. ಸ್ಯಾರಿ ಡ್ರಾಪಿಂಗ್ ಇಂದ ಮೊದಲು ಮೇಕಪ್. ಈಗ ಮೇಕಪ್ ಫಿನಿಶ್ ಆಯ್ತಲ್ಲ, ಹೌದು, ಒಮ್ಮೆ ಮಿರರ್ ನೋಡ್ಬಿಡ್ತೀನಿ. ಖಂಡಿತ ನೋಡಿ. ಏನಾದ್ರೂ ನಿಮ್ಗೆ ಇನ್ನೇನಾದ್ರೂ ಬೇಕು ಅಂದ್ರೆ ಹೇಳಿದ್ರೆ, ಎಲ್ಲಾದ್ರೂ ಗ್ಲೋ ಬೇಕು ಅಂತ ಅನ್ಸ್ತಿದ್ಯಾ ಅಥವಾ ಎಲ್ಲಾದ್ರೂ ಮೇಕಪ್ ಮಾಡಿದ್ದಾರೆ. ಈಗ ಒಂದು ಸಾಧಾರಣ ಒಂದು ಫಂಕ್ಷನ್ ಗೆ ಹೋಗುವಂತದ್ದು. ಇನ್ನು ಹಲವಾರು ಐಟಮ್ ಗಳು ಇವ್ರ ಹತ್ರ ಇದೆ. ಅದನ್ನ ಬ್ರೈಡ್ ಗಾಗಿ ಯೂಸ್ ಮಾಡ್ಬೋದು, ಅಥವಾ ಒಂದು ಎಂಗೇಜ್ಮೆಂಟ್ ಲೇಡಿಗೆ. ಸೊ ಬೇರೆ ಬೇರೆ ಫಂಕ್ಷನ್ ಗಳಿಗೆ ಬೇರೆ ಬೇರೆ ತರ ಮೇಕಪ್ ಮಾಡೋದೇ ಇದೆ. ಸೊ ಡಿಪೆಂಡ್ ಅಪಾನ್ ಫಂಕ್ಷನ್, ಲೇಡಿ, ಅವರ ಸ್ಕಿನ್, ಯಾವ ಟೈಮಲ್ಲಿ ಅಂತ ಹೇಳುದು ಕೂಡ ಇಂಪಾರ್ಟೆಂಟ್. ಈಗ ರಾತ್ರಿ ಇರ್ಬೋದು, ಹಗಲ್ ಇರ್ಬೋದು. ಈಗ ಬೆಳಗ್ಗೆ ಇರ್ಬೋದು, ಕೆಲವೊಂದ್ಸಲ ಮಧ್ಯಾಹ್ನದ ಬ್ರೈಟ್ ಟೈಮ್ ಅಲ್ಲಿ ಇರ್ಬೋದು, ಇನ್ನು ನೈಟ್ ಲೈಟಿಂಗ್ಸ್ ಗೆ ಬರುವಂತ ಲುಕ್, ಆಗ ಒಂದು ಲುಕ್ ಕಾಣೋದೇ ಬೇರೆ ತರ. ಹೌದು. ಸೊ ಈಗ ನಮಗೆ ಸಿಂಪಲ್ ಆಗಿರೋ ಒಂದು ಮೇಕಪ್ ಅನ್ನ ಮಾಡಿದ್ದಾರೆ ನಮ್ಮ ಮೇಕಪ್ ಆರ್ಟಿಸ್ಟ್ ರಜನಿ ಅವರು. ಸೊ ರಜನಿ, ಥ್ಯಾಂಕ್ ಯು ಸೋ ಮಚ್. ರಜನಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಾನೇ ಹೌದು ಅನ್ನೋಷ್ಟು ಡೌಟ್ ಆಗ್ತಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ನಿಜವಾಗ್ಲೂ. ಸೊ ನಿಮ್ಮ ಒಂದು ಈ ಮೇಕಪ್ ಆರ್ಟಿಸ್ಟ್ ಜರ್ನಿ, ನಿಮಗೆ ಒಂದೆರಡು ಕ್ವಶನ್ ಕೇಳಲಿಕ್ಕೆ. ಯಾವಾಗಿಂದ ಶುರುವಾಯ್ತು ನಿಮಗೆ ಹೀಗೆ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಹೇಗೆ ಬಂತು? ಆಕ್ಚುಲಿ ಮೇಕಪ್ ಅಂತ ಹೇಳುವಂತ ವಿಷಯ ಅಂತ ತಗೊಂಡಾಗ ನಂಗೆ ಮೊದ್ಲಿಂದಲೂ ಅದ್ರ ಬಗ್ಗೆ ಆಸಕ್ತಿ ಇತ್ತು. ಈಗ ಮೇಕಪ್ ಅಂತ ಹೇಳಿದಾಗ ಮೇಕಪ್ ಅಂದ್ರೆ ಏನು ಅಂತ ಹೇಳುವಂತ ವಿಷಯ ನಂಗೆ 9th ಅಲ್ಲಿ ನಾನಿರುವಾಗ್ಲೇ ನಾನು ಅದನ್ನ ಅರ್ಥ ಮಾಡಿಕೊಂಡವಳು. ಯಾಕಂದ್ರೆ ಶಾಲೆಯಲ್ಲಿ ನನ್ನ ಮಾಷುಗಳು ನನ್ಗೆ ಈ ಯುವಜನೋತ್ಸವ ಅಥವಾ ಕಲೋತ್ಸವ ಇಂಥದ್ದೆಲ್ಲ ಇದ್ದಾಗ ಅದೇನೋ ಗೊತ್ತಿಲ್ಲ ಅವರಿಗೆ ಹೇಗೆ ಆಗ ಅನಿಸ್ತು ಟೀಚರ್ಸಿಗೆ ಅಂತ ಗೊತ್ತಿಲ್ಲ, ನಾನು ಮೇಕಪ್ ಮಾಡಿ ಕೊಡ್ತಾ ಇದ್ದೆ. ಕಚ್ಚೆ ಎಲ್ಲ ನಾನು ಆವಾಗ್ಲೇ ಹಾಕ್ತಾ ಇದ್ದೆ ಸ್ಕೂಲಲ್ಲಿ 9th ಅಲ್ಲಿ ಇರುವಾಗ. ಒಂದು ಟೀಮಿಗೆ ಫುಲ್, ಒಂದೆರಡು ಟೀಮಿಗೆ ಫುಲ್ ನಾನೇ ಹಾಕೊಟ್ಟದ್ದಿದೆ. ಹೀಗೆ ಆಸಕ್ತಿ ಇತ್ತು, ಐಡಿಯಾ ಇತ್ತು. ಆದ್ರೆ ಅವಾಗ ಹೇಗೆ ಏನು ಎಂತ ಅಂತ ಹೇಳುವಂತ ಒಂದು ಗೊತ್ತಿರ್ಲಿಲ್ಲ. ಯಾಕಂದ್ರೆ ಯಾರನ್ನೂ ಹೇಳುವಾಗಿಲ್ಲ, ಯಾಕಂದ್ರೆ ಯಾರಿಗೂ ನಾಲೆಜ್ ಇರ್ಲಿಲ್ಲ. ಮತ್ತೆ ಒಂದು ಹಳ್ಳಿ ಏರಿಯಾದಲ್ಲಿ ಏನು ಗೊತ್ತಿರೋದು. ಖಂಡಿತ. ಸೊ ಈ ಒಂದು ಕೋರ್ಸ್ ಮಾಡ್ಲಿಕ್ಕೆ ನೀವೇನಾದ್ರೂ ಟ್ರೈನಿಂಗ್ ಎಲ್ಲ ತಗೊಂಡಿದ್ದೀರಾ? ಹೌದು,
ನಾನು ಏರ್ ಬ್ಲಾಕ್ ಅಕಾಡೆಮಿಯಲ್ಲಿ ನಾನು ಕೋರ್ಸ್ ಮಾಡಿ ನನಗೆ ನಾನು ಒಂದು 10 ವರ್ಷ ಹಿಂದೆ ಒಂದಷ್ಟು ಬ್ರೈಡಲ್ಸ್ ಮಾಡಿದ್ದೇನೆ. ನನ್ನ ರಿಲೇಷನ್ಸ್ ಹಾಬಿಯಾಗಿ ಮಾಡ್ತಾ ಇದ್ದೆ. ಹಾಗೆ ಗ್ರೂಮಿಗೂ ಮಾಡಿದ್ದೇನೆ ಒಂದು. ಅದು ನಾನು ಹೇಳ್ಬೇಕು ಅಂತ ಅನ್ಕೊಂಡಿರೋದು. ಅಂದ್ರೆ ನನ್ನ ರಿಲೇಷನ್ ಒಬ್ಬ ಹುಡುಗನಿಗೆ ಕೂಡ ನಾನು ಗ್ರೂಮ್ ಮತ್ತು ಫೇಶಿಯಲ್ ಇದನ್ನೆಲ್ಲ ಮಾಡಿದ್ದೇನೆ. ಅದು ಆಗಿತ್ತು, ಒಂದು ಎಕ್ಸ್ಪೀರಿಯನ್ಸ್ ಅದು. ಆದ್ರೆ ಈಗ ಇತ್ತೀಚೆಗೆ ಏನಾಯ್ತು ಅಂದ್ರೆ ನನ್ನ ಪ್ಯಾಷನ್ ಏನು ಅಂತ ಯೋಚನೆ ಮಾಡಿತಾ ಇದ್ದಾಗ ಇದ್ರಲ್ಲಿ ನಂಗೆ ಆಲ್ರೆಡಿ ಆಸಕ್ತಿ ಇದೆ. ಬೇರೆ ಬೇರೆ ಕಲೆಗಳಲ್ಲಿ ಇದೆ, ಅದು ಬೇರೆ ವಿಚಾರ. ಆದ್ರೆ ಇದ್ರಲ್ಲಿ ಬಂದಾಗ ಡ್ರಾಯಿಂಗ್ ಮಾಡ್ತಾ ಇದ್ದೆ ನಾನು. ಡ್ರಾಯಿಂಗ್ ಮಾಡ್ತೀರಿ, ಮ್ಯೂಸಿಕ್ ಅಲ್ಲೂ ಇದ್ದೀರಿ. ನಿಮ್ಮ ಹವ್ಯಾಸ ಏನು ಅಂತ? ಹವ್ಯಾಸ ಅಂತ ನೀವು ಕೇಳಿದಾಗ ನಾನು ಸ್ವಲ್ಪ ಸ್ಟಿಚಿಂಗ್ ಮಾಡ್ತೇನೆ, ಸ್ವಲ್ಪ ಎಂಬ್ರಾಯ್ಡರಿ ಮಾಡ್ತೇನೆ, ಸೀರೆ ಗುಚ್ಚ ಹಾಕೋದು, ಹೀಗೆ ನೀವು ಕೇಳಿದ್ರೆ ಹೇಳ್ತಾ ಮ್ಯೂಸಿಕ್ ಕೂಡ ಕಲಿತಾ ಇದ್ದೇನೆ. ಅವರು ನಾನು ಯೋಗಿ ಶರ್ಮಾ ಬೆಳಪದವು ಅಂತ ನನ್ನ ಗುರುಗಳಿದ್ದಾರೆ, ಅವ್ರ ಹತ್ರ ನಾನು ಸಂಗೀತ ಕೂಡ ಅಭ್ಯಾಸ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಮಕ್ಕಳು ಕೂಡ ಅವರದ್ದೇ ಶಿಷ್ಯರು ಕೂಡ. ಆರ್ಟಿಸ್ಟ್ ಆಗ್ಲಿಕ್ಕೆ ಒಂದು ಮೇನ್ ಆಗಿ ಬೇಕಾಗಿರುವಂತದ್ದು ಏನು? ಮೇಕಪ್ ಆರ್ಟಿಸ್ಟ್ ಆಗ್ಲಿಕ್ಕೆ ಒಂದು ಪ್ರಥಮವಾಗಿ ಆಸಕ್ತಿ. ಯಾವುದೇ ವಿಚಾರದಲ್ಲಿ ಆದ್ರೂ ನಮ್ಗೆ ಅದು ಬೇಕು ಅಥವಾ ನಮ್ಗೆ ಅದು ಒಲಿಯುವುದು ಅಂತ ಹೇಳಿದಾಗ ನಾವು ಅದರ ಬಗ್ಗೆ ಆಸಕ್ತಿ ತೋರಿಸಿದಾಗ ಮಾತ್ರ ನಮ್ಗೆ ಅದು ಈಗ ಮೇಕಪ್ ಅಂದ್ರೆ ಅದೊಂದು ಆರ್ಟ್. ನೀವು ಡ್ರಾಯಿಂಗ್ ಎಲ್ಲರಿಗೂ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಅದ್ರಲ್ಲಿ ಆಸಕ್ತಿ ಇದ್ದು ಅದನ್ನ ಅಭ್ಯಾಸ ಮಾಡಿ ಕರಗತ ಮಾಡಿದವರಿಗೆ ಮಾತ್ರ ಡ್ರಾಯಿಂಗ್ ಮಾಡ್ಬೋದು. ಅದೇ ತರ ಇದು ಕೂಡ ನಾನು ಮೇಕಪ್ ಮಾಡ್ತೇನೆ ಅಂತ ಹೇಳಿ ಹೋದಾಗ ಅದರ ಬಗ್ಗೆ ಒಂದು ನಾನು ನಾಲೆಜ್ ತಗೊಳ್ತಾ ಇರ್ಬೇಕು. ಈಗ ಒಂದ್ಸಲ ಕಲ್ತು ಬಿಟ್ರೆ ಅದು ಆಗುದಿಲ್ಲ. ಅದ್ರ ಬಗ್ಗೆ ಯಾವ ಹೊಸತು ಬರ್ತಾ ಇದೆ, ಏನು ಟ್ರೆಂಡ್ ಬರ್ತಾ ಇದೆ, ಇದನ್ನೆಲ್ಲ ನಾವು ಅಪ್ಡೇಟ್ ಮಾಡ್ತಾ ಮಾಡ್ತಾ ಯಾವುದನ್ನ ನಾವು ಈಗ ಕಡಿಮೆ ವಸ್ತುಗಳನ್ನ ಬಳಸಿ ಚಂದವಾದ ಲುಕ್, ಅಂದ್ರೆ ಆ ಚಂದವನ್ನ ಹೇಗೆ ತರ್ಬೋದು, ಲುಕ್ ಅನ್ನ ಹೇಗೆ ತರ್ಬೋದು ಅಂತ ನೋಡಿ ಅದನ್ನ ಮಾಡುದೇ ಮೇಕಪ್. ಅದು ಕ್ರಿಯೇಟಿವಿಟಿ. ಮೇಕಪ್ ಅಂದ್ರೆ ಬರೀ ಸೌಂದರ್ಯ ಅಲ್ಲ, ಅದು ಒಂದು ಕಲೆ. ಕಲೆ ಹೌದು. ಸೊ ಈಗ ಬೇರೆ 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 ಬೇರೆ, ಈಗ ಒಂದು ಬ್ರೈಡ್ ಗೆ ಬೇರೆ ಅಥವಾ ಒಂದು ಎಂಗೇಜ್ಮೆಂಟ್ ಹುಡುಗಿ, ಈಗ ಒಂದು ಬ್ರೈಡ್ ಮಾಡುವಾಗ ಎಷ್ಟು ಸಮಯ ಬೇಕಾಗ್ಬಹುದು? ಒಂದು ಬ್ರೈಡ್ ಮಾಡುವಾಗ ಈಗ ತುಂಬಾ ಬೇಸಿಕ್ ಅಂತೆಲ್ಲ ಆದ್ರೆ 1 ಗಂಟೆಯಲ್ಲಿ ಮಾಡಿದ್ದೆ ನಾನು ಮೊದಲು. 1 ಗಂಟೆಯಲ್ಲಿ ಮಾಡಿದ್ದೆ. ಈಗ ಸ್ವಲ್ಪ ಏನಂದ್ರೆ ನಾವು ಹೇರ್ ಸ್ಟೈಲಿಗೆಲ್ಲ ಟೂಲ್ಸ್ ಎಲ್ಲ ಯೂಸ್ ಮಾಡಿ ಮಾಡ್ಬೇಕಾಗಿದ್ರಿಂದ 1.5 ಇಂದ 2 ಗಂಟೆ ಹೊತ್ತು ಬೇಕಾಗ್ತದೆ. ಸೊ ಈಗ ಮದುವೆಗೆ ಹೋಗ್ಬೇಕಾದ್ರೆ ಒಂದು ಸಾಧಾರಣ ಮೇಕಪ್ ಮಾಡ್ಲಿಕ್ಕೆ ಬೇಸಿಕ್ ಏನೆಲ್ಲ ನಿಮ್ದು ಒಂದು ಸಲಹೆ? ಒಂದು, ನೀವು ಟೋನರ್ ಯೂಸ್ ಮಾಡಿ. ಇನ್ನೊಂದು ಮಾಯಿಶ್ಚರೈಸರ್ ಯೂಸ್ ಮಾಡಿ. ಇನ್ನೊಂದು, ನಿಮಗೆ ಅವಶ್ಯಕತೆ ಇದ್ರೆ ನೀವು ಕಲರ್ ಕರೆಕ್ಷನ್ ಎಲ್ಲ ನೀವು ನಾರ್ಮಲ್ ಒಂದು ಫಂಕ್ಷನ್ ಗೆ ಹೋದಾಗ ನೀವೇ ಮಾಡ್ಕೊಂಡು ಹೋಗುವಾಗ ಎಷ್ಟು ನಿಮ್ಗೆ ಅವಶ್ಯಕತೆ ಇದೆ ಅದಷ್ಟೇ ಮಾಡ್ಕೊಳ್ಳಿ. ಒಂದು ಚಿಕ್ಕದು ನೋಡಿ, ಇಂಥದ್ದೊಂದು ಪ್ಯಾಲೆಟ್ ಇಟ್ಕೊಳ್ಳಿ ಸಾಕು ಅಷ್ಟೇ. ಇದ್ರಲ್ಲಿ ನಿಮ್ಗೆ ಎಲ್ಲ ಕನ್ಸೀಲು ಬರುತ್ತೆ, ಕಾಂಟೋರು ಬರುತ್ತೆ, ಆಮೇಲೆ ಆರೆಂಜ್ ಕಲೆಕ್ಟರ್ ಅಥವಾ ಇದ್ರಲ್ಲಿ ಇನ್ನೊಂದು ಸೆಟ್ ಬರುತ್ತೆ, ಅದ್ರಲ್ಲಿ ಬೇರೆ ಬೇರೆ ಕಲರು ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಬೇಕಾದ್ರೆ ಮಾಡ್ಬೋದು. ಆಮೇಲೆ ಒಂದು ಫೌಂಡೇಶನ್. ಫೌಂಡೇಶನ್ ಅಲ್ಲೂ ಅಷ್ಟೇ ನೀವು ಬೇಕಾದ್ರೆ ಈ ತರ ಒಂದಿಟ್ಕೊಂಡ್ರೆ ಸಾಕು. ಅಂದ್ರೆ ಇದರಲ್ಲಿ ನಿಮ್ಗೆ ಫೌಂಡೇಶನ್ ಇದೆ, ಕನ್ಸೀಲು ಮಾಡುತ್ತೆ, ಜಸ್ಟ್ ಮಾಯಿಶ್ಚರೈಸರ್ ನೆಕ್ಸ್ಟ್ ನೀವು ಇದನ್ನೇ ಯೂಸ್ ಮಾಡ್ಬೋದು. ಬೇಕಾದ್ರೆ ನಿಮ್ಗೆ ಪಿಗ್ಮೆಂಟೇಶನ್ಸ್ ಅಥವಾ ಇಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಸ್ಕಿನ್ ಅಲ್ಲಿ ಅಂತಾದ್ರೆ ನೀವು ಆರಾಮ್ಸೆ ಡೈರೆಕ್ಟ್ ಯೂಸ್ ಮಾಡ್ಬೋದು. ಫೌಂಡೇಶನ್ ಯೂಸ್ ಮಾಡ್ಬೋದು. ನೀವು ಇದೇ ಅಂತಲ್ಲ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಟಿಂಟ್ ಟೈಪ್ ಇದೆ. ಇದ್ರಲ್ಲಿ ನೀವು ಫೌಂಡೇಶನ್ಸ್ ಅಂತ ಬೇರೆ ಬರುತ್ತೆ ನೋಡಿ. ಫೌಂಡೇಶನ್ ಈ ತರ ಬರುತ್ತೆ. ಇದ್ರಲ್ಲಿ ಬೇರೆ ಬೇರೆ ಇದೆ. ನಿಮ್ಗೆ ಬೇರೆ ಬೇರೆ ಯಾವ ಬ್ರ್ಯಾಂಡ್ ನಿಮಗ್ ಬೇಕು ಆ ಬ್ರ್ಯಾಂಡ್ ಅನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಹೊಸಬರಿಗೆ ಈಗ ಈ ಒಂದು ಮೇಕಪ್ ಆರ್ಟಿಸ್ಟ್ ಕಲಿಯೋರಿಗೆ ನೀವು ಏನಾದ್ರು ಸಲಹೆ ಕೊಡಬಹುದು? ಖಂಡಿತವಾಗ್ಲು. ಈಗ ನಿಮಗೆ ಏನ್ ಗೊತ್ತಿದೆ ನೀವು ಅದನ್ನೇ ಸಡನ್ಲಿ ಹೋಗಿ ಒಬ್ರ ಮೇಲೆ ಯೂಸ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ನಿಮ್ಮ ಮೇಲೆ ನೀವು ಅದನ್ನ, ಈಗ ನಾವು ಕಲಿಯುವಾಗಲೂ ಫಸ್ಟ್ ನಮ್ಮ ಮೇಲೆ ನಾವು ಮಾಡ್ಕೊಳ್ತೇವೆ. ಅದನ್ನ ನಿಮ್ಗೆ ಏನೋ ಒಂದ್ ಸ್ವಲ್ಪ ಗೊತ್ತಾಯ್ತು ಅಂದ ತಕ್ಷಣ ಬೇರೆಯವ್ರ ಮೇಲೆ ಅದನ್ನ ಎಕ್ಸ್ಪೆರಿಮೆಂಟ್ ದಯವಿಟ್ಟು ಮಾಡ್ಬೇಡಿ. ಯಾಕಂದ್ರೆ ಎಷ್ಟೋ ಜನಗಳಿಗೆ ಅದರಲ್ಲಿ ಅವರವರ ಸ್ಕಿನ್ ಗೆ ಆಗದಿರುವಂತ ವಿಷಯಗಳಿರ್ಬೋದು. ಅಂದ್ರೆ ಅವ್ರ ಸ್ಕಿನ್ ಹೇಗೆ, ಅವರ ಟೋನ್ ಹೇಗಿದೆ ಅಂತ ಹೇಳೋದನ್ನ ನಾವು ಯೋಚನೆ ಮಾಡದೆ ಅಥವಾ ನಾವ್ ಅದನ್ನ ತಿಳ್ಕೊಳ್ಳದೇನೆ ನಾವ್ ಅವ್ರ ಮೇಲೆ ಯಾವ್ದನ್ನು ಮಾಡಬಾರ್ದು, ಪ್ರಯೋಗ ಮಾಡಬಾರ್ದು. ಹೌದು. ಇನ್ನೊಂದು, ನೀವು ಮಾಡ್ಬೇಕು, ಇನ್ನೊಬ್ರ ಮೇಲೆ ಮಾಡ್ಬೇಕು, ಈ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ತೀರಿ ಅಂತಂದ್ರೆ ದಯವಿಟ್ಟು ಪ್ರೊಫೆಷನಲ್ ಆಗಿ ಒಂದ್ ಸ್ವಲ್ಪ ಕಲ್ತ್ಕೊಳ್ಳಿ. ಕಲ್ತ್ಕೊಳ್ಬೇಕು. ನೀವು ಲುಕ್ ಹೇಗೆ ತರ್ತೀರಿ ಅಂತ ಹೇಳೋದಕ್ಕಿಂತಲೂ ನೀವು ಅದ್ರ ಮೇಲೆ ಆ ಪ್ರಾಡಕ್ಟ್ ಅನ್ನ ಮೊದ್ಲು ಪ್ರೆಪ್ ಹೇಗ್ ಮಾಡ್ಬೇಕು ಅಂತ ಹೇಳೋದು ಇಂಪಾರ್ಟೆಂಟ್. ಪ್ರೆಪ್ ಫಸ್ಟ್ ಇಂಪಾರ್ಟೆಂಟ್. ಸ್ಕಿನ್ ಕೇರ್ ಹೇಗ್ ಮಾಡ್ಕೊಳ್ಬೇಕು ಅಂತ ಹೇಳೋದನ್ನ ನಾವು ಮುಂಚೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಖಂಡಿತ ಅದು ತುಂಬಾ ಇಂಪಾರ್ಟೆಂಟ್. ಎಸ್. ಈಗ ಇಷ್ಟು ನೀವು ಒಂದು ಪ್ರೊಫೆಷನಲ್ ಗೆ ಬಂದಿದ್ದೀರಿ, ಇನ್ನು ಮುಂದಿನ ನಿಮ್ಮ ಗುರಿ? ಖಂಡಿತವಾಗ್ಲು ಈಗ ಯಾವ ಕೆಲ್ಸಕ್ಕೆ ನಾವು ಶುರು ಮಾಡಿದ್ರು ಕೂಡ ನಾನು ನಿಂತ ನೀರಾಗ್ಬಾರ್ದು. ಕರೆಕ್ಟ್ ಅಲ್ವಾ? ಹರಿಯೋ ನೀರಾಗಿರ್ಬೇಕು, ನಿಂತ ನೀರಾಗ್ಬಾರ್ದು. ಖಂಡಿತವಾಗ್ಲು ವಿಷನ್ ತುಂಬಾ ದೂರ ಇದೆ. ಅಂದ್ರೆ ಈ ಒಂದು ಫೀಲ್ಡ್ ಅಲ್ಲಿ ಈಗ ನಾನ್ ಸ್ಟೆಪ್ ಇಟ್ಟಿದ್ದೇನೆ ಅಂದ್ರೆ ಅದನ್ನ ಇನ್ನೆಲ್ಲೋ ಮುಟ್ಟಬೇಕು ಅನ್ನೋಂಥದ್ದು ಖಂಡಿತ ಇದೆ. ಮುಟ್ಟಲೇಬೇಕು. ಹೌದು. ಅದಕ್ಕೆ
ಒಂದೊಂದೇ ಸ್ಟೆಪ್ ಹೋಗ್ಬೇಕು. ಸಡನ್ ಇವತ್ತಿಂದ ನಾನು ಹಾರಿ ಹೋಗೋ ಹಾಗಿಲ್ಲ. ಖಂಡಿತ. ಖಂಡಿತ ಒಂದಷ್ಟು ಲುಕ್ ಗಳನ್ನ ತರಬೇಕು, ಒಂದಷ್ಟು ಹೊಸತನ್ನ ಕ್ರಿಯೇಟ್ ಮಾಡ್ಬೇಕು. ನಾನೇ ಒಂದು ಏನ್ ಹೇಳುದು, ನಾನೇ ನನ್ನ ಸೈಡ್ ಇಂದಲೇ ಒಂದು ಲುಕ್ ಕ್ರಿಯೇಟ್ ಆಗ್ಬೇಕು. ಹೀಗೆ ಇದನ್ನ ಜನರಿಗೆ ತಲುಪಿಸ್ಬೇಕು. ಹಾಗೆ ನಾನೇನು ಕಲ್ತಿದ್ದೇನೋ ಅದನ್ನ ಇನ್ನೊಂದಷ್ಟು ಜನರಿಗೆ ಟ್ರೈನಿಂಗ್ ಕಲಿಯೋದು ಮಾತ್ರ ಅಥವಾ ನಾನ್ ಮಾಡೋದು ಮಾತ್ರ ಅಲ್ಲ, ಅದನ್ನ ನಾವೇನ್ ಕಲ್ತಿದ್ದೇವೆ, ನಮ್ಮ ಕಲಿಕೆ ಏನಿದೆ ಅದನ್ನ ಒಂದಷ್ಟು ಜನರಿಗೆ ಕೊಡ್ಬೇಕು, ಇನ್ನೊಂದಷ್ಟು ಜನರಿಗೆ ಕಲಿಸ್ಬೇಕು. ಸೊ ಟ್ರೈನಿಂಗ್ ಕೂಡ ಖಂಡಿತ ಕೊಡ್ತೇನೆ. ನೀವು ಈಗ ಆಲ್ರೆಡಿ ಆನ್ಲೈನ್ ಅಂಡ್ ಆಫ್ಲೈನ್ ಟ್ರೈನಿಂಗ್ ಕೊಡ್ತಾ ಹೌದೌದು ಹೌದು. ಸೊ ಯಾರ್ ಬೇಕಾದ್ರೂ ಇದನ್ನ ಕೊಡ್ಬೋದು. ನಿಮ್ಮ ಫೋನ್ ನಂಬರ್ ಕೂಡ ಒಂದು ಕೊಟ್ಟಿರಿ ನಾನು ಇದನ್ನ. ಖಂಡಿತವಾಗ್ಲು ಖಂಡಿತ ಇವ್ರ ಫೋನ್ ನಂಬರ್ ಇರುತ್ತೆ. ನಿಮ್ಗೆ ಯಾರಿಗೆಲ್ಲ ಆಸಕ್ತಿ ಇದೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕೂಡ ಕ್ಲಾಸ್ ಮಾಡ್ತಾರೆ. ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ, ನಮ್ಮ ಪ್ರೇಕ್ಷಕರಿಗೆ ಏನಾದ್ರೂ ಹೇಳಲಿಕ್ಕೆ ಬಯಸ್ತೀರಾ ಮೇಕಪ್ ಬಗ್ಗೆ? ಯಾಕಂದ್ರೆ ಇವತ್ತಿನ ಯಾರಿಗೂ ಮೇಕಪ್ ಬೇಡ, ಸೌಂದರ್ಯ ಬೇಡ ಅಂತಿಲ್ಲ. 60 ವರ್ಷದ ಮುದುಕಿಗೂ ಕೂಡ ಚಂದ ಕಾಣ್ಬೇಕು ಅಂತ ಇದ್ದೇ ಇರುತ್ತೆ ಅಲ್ವಾ? ಸೊ ಏನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೇಕಪ್ ಅಂತ ಹೇಳುವಂತದ್ದು ಖಂಡಿತವಾಗ್ಲೂ ಈಗ ಒಂದು ಸ್ವಲ್ಪ ಮೊದಲು ಇತ್ತದು ಜನರೇಷನ್ ಅಲ್ಲಿ ಇತ್ತು. ಮೇಕಪ್ ಅಂದ್ರೆ ಮುಖಕ್ಕೆ ಹಾಕೊಂಡು ಅವರು ಫ್ಯಾಷನ್ ಮಾಡ್ತಾ ತಿರುಗುದು ಅನ್ನುವಂತ ಒಂದು ಇತ್ತು. ಖಂಡಿತವಾಗ್ಲೂ ಹೌದು, ಖಂಡಿತವಾಗ್ಲೂ ಅಂತ ಒಂದು ಯೋಚನೆಗಳಿದ್ರೆ ದಯವಿಟ್ಟು ಅದನ್ನ ಬಿಟ್ಟು ಬಿಡಿ. ಮೇಕಪ್ ಅಂತ ಹೇಳುದು ಅದೊಂದು ಕಲೆ, ಅದು ಆರ್ಟ್ ಅದು. ಹಾಗಾಗಿ ಅದನ್ನ ಗೌರವಿಸಿ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ. ಯಾವ ಕೆಲಸವು ಕೆಳಗೆ ಇರುವಂತದ್ದಲ್ಲ, ಕನಿಷ್ಠ ಅಲ್ಲ, ಮೇಲೂ ಅಲ್ಲ. ಯಾವ ಕೆಲಸವು ನಾವು ಏನ್ ಮಾಡ್ತೇವೆ ಅಂತ ಹೇಳುದು ನಮ್ಮ ಕೆಪಾಸಿಟಿ ಏನಿದೆ ಅಥವಾ ನಾವು ಏನ್ ಮಾಡಬಹುದು ಅಂತ ಹೇಳುದ್ರ ಮೇಲೆ ಇದೆ. ಹಾಗಾಗಿ ಮೇಕಪ್ ಅಂತ ಹೇಳುವಂತ ಒಂದು ವಿಚಾರಕ್ಕೆ ಗೌರವ ಕೊಡಿ. ಅದನ್ನ ನೀವು ಕೂಡ ಬೆಳೆಸಿಕೊಳ್ಳಿ ಅಂತ ಹೇಳಿಕ್ಕೆ ಸರಿ. ಖಂಡಿತ ಯಾರಿಗೂ ಮೇಕಪ್ ಅನ್ನು ಗೌರವ ಇಲ್ಲ ಅಂತ ಇಲ್ಲ, ಖಂಡಿತ ಗೌರವ ಇದ್ದೇ ಮತ್ತೆ ಎಲ್ಲರಿಗೂ ಬೇಕಾಗಿದೆ. ಹೌದು. ಸೊ ರಜನಿ, ನಿಮ್ಮ ಈ ವೇ ಏನಿದೆ, ಪ್ರೊಫೆಷನಲ್ ಆಗಿ ಬಂದಿರುವಂತ ಮೇಕಪ್ ಅಂದ್ರೆ ಅದು ಖಂಡಿತ ಒಂದು ಆರ್ಟೆ ಮೇಕ್ ಓವರ್. ರಜನಿ ಅವರನ್ನ ತುಂಬಾ ಹೃದಯದಿಂದ ನಾವು ವಿಶ್ ಮಾಡ ಆಲ್ ದಿ ಬೆಸ್ಟ್. ವೇ ಏನಿದೆ, ಹೋಗ್ತಾ ಇರೋ ಗುರಿ ಸಕ್ಸಸ್ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಚಂದದಲ್ಲಿ ಆರ್ಟ್ ನಮ್ಮ ಮೇಕಪ್ ಮಾಡಿದಿರಿ. ಈಗ ಫೈನಲ್ ಆಗಿ ನೀವು ಮೇಕಪ್ ಮಾಡಿದಿರಲ್ಲ, ಮುಂದೆ ಇದನ್ನ ತೆಗಿಯೋದು ಹೇಗೆ, ನಾವು ಸಾಧಾರಣವಾಗಿ ನಾನು ಪರ್ಸನಲ್ ಆಗಿ ಮನೆಯಲ್ಲಿ ಏನು ತೆಂಗಿನೆಣ್ಣೆ ಸಿಗ್ತದೆ ನಾನು ಯೂಸ್ ಮಾಡ್ತೇನೆ. ಆದ್ರೆ ಅದು ಎಲ್ಲರಿಗೂ ನಾನು ಅದನ್ನ ಹೇಳಿಕ್ ಇಷ್ಟಪಡೋದಿಲ್ಲ. ಯಾಕಂದ್ರೆ ಪಿಂಪಲ್ಸ್ ಅಂತದೆಲ್ಲ ಇರುವವರಿಗೆ ಅದು ಇನ್ನೂ ಕೂಡ ಆಯಿಲ್ ಅನ್ನ ಜಾಸ್ತಿ ಮಾಡ್ತದೆ. ಅದಕ್ಕೆ ಮೇಕಪ್ ರಿಮೂವರ್ ಅಂತ ಹೇಳುವಂತ ಒಂದು ಐಟಮೇ ಬರ್ತದೆ, ಅದನ್ನೇ ಯೂಸ್ ಮಾಡಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ರಜನಿ. ಎಲ್ಲವನ್ನ ಮೇಕಪ್ ಸ್ಟಾರ್ಟಿಂಗ್ ಇಂದ ಎಲ್ಲವನ್ನ ಹೇಳ್ಕೊಟ್ರಿ. ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಂಜನಾ, ಇದ್ರಲ್ಲಿ ನಾನು ಹೇಳದೆ ಇರುವಂತ ವಿಚಾರಗಳು ಇನ್ನು ಬಹಳಷ್ಟು ಇದೆ. ಯಾಕಂದ್ರೆ ಒಬ್ರಿಗೆ ಇರುವಂತದ್ದೆಲ್ಲ ಇನ್ನೊಂದಷ್ಟು ಜನಕ್ಕೆ. ಹಾಗಾಗಿ ಬಹಳಷ್ಟು ವಿಚಾರಗಳು ಇನ್ನು ಹೇಳದೆ ಅಥವಾ ಉಪಯೋಗಿಸದೆ ಇರುವಂತ ವಸ್ತುಗಳು ತುಂಬಾ ಇದೆ. ಅದನ್ನೆಲ್ಲ ನೋಡ್ಕೊಂಡು ಕಲ್ತ್ಕೊಂಡೇ ಹೋಗ್ಬೇಕು. ಖಂಡಿತ ಮುಂದಿನ ದಿನಗಳಲ್ಲಿ ಪುನಃ ಬರ್ತೀನಿ. ಈಗ ನಮಗೆ ಸ್ಯಾರಿ ಡ್ರಾಪಿಂಗ್ ಹೇಗೆ ಅಂತ ಹೇಳ್ತಾ ಇದ್ದಾರೆ, ಬನ್ನಿ ಅದನ್ನ ನೋಡ್ಕೊಂಡು. ಎಸ್ ಸ್ನೇಹಿತರೆ, ನೋಡಿದ್ರಲ್ಲ, ಮೇಕಪ್ ಅಂದ್ರೆ ಕೇವಲ ಒಂದಿಷ್ಟು ಐಟಮ್ ಇದೆ ಅಂತೇಳಿ ಬಡ್ಕೊಂಡು ಹೋಗೋದಲ್ಲ, ಅದು ಒಂದು ಕಲೆ. ಸೊ ಮೇಕಪ್ ಆರ್ಟಿಸ್ಟ್, ಮೇಕ್ ಓವರ್ ಟ್ರೈನರ್, ಟ್ರೈನ್ ಅಂಡ್ ಶೈನ್ ವಿತ್ ರಜನಿ. ರಜನಿಯವರ ಮಾತುಗಳನ್ನ ಕೇಳಿದ್ರಿ. ಮೇಕಪ್ ಸ್ಟಾರ್ಟಿಂಗ್ ಇಂದ ಹೇಗೆ ಮಾಡ್ಬೇಕು, ಯಾವ್ದೆಲ್ಲ ಐಟಮ್ ಯೂಸ್ ಮಾಡ್ಬೇಕು, ಯಾವ್ದು ಯೂಸ್ ಮಾಡಬಾರ್ದು, ಯಾವ್ದಕ್ಕೆ ಯಾವ ಟೈಮ್ ಅಲ್ಲಿ, ಯಾವ ಏಜಿಗೆ, ಯಾವ ದಿನದಲ್ಲಿ ಎಲ್ಲವನ್ನ ಹೇಳಿಕೊಟ್ರು. ರಜನಿ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಸ್ನೇಹಿತರೆ ವಿಡಿಯೋ ದೀರ್ಘ ಆಗಿದೆ ಅಂತ ಅನ್ಕೋಬೇಡಿ. ಇದು ಒಂದು ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ನ ಮಾತುಗಳು, ಹೃದಯಾಂತರದ ಮಾತುಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸ್ಯಾರಿ ಡ್ರಾಪಿಂಗ್ ಕೂಡ ಹೇಳ್ತಾ ಇದ್ದಾರೆ. ಬ್ಯೂಟಿಫುಲ್ ಸ್ಯಾರಿ ಡ್ರಾಪಿಂಗ್ ಅಷ್ಟೇ ಅಲ್ಲ, ಮುಂದಿನ ಹಂತದಲ್ಲಿ ಕೂಡ ಬೇರೆ ಬೇರೆ ಹೇರ್ ಸ್ಟೈಲ್ ಕೂಡ ಹೇಳ್ತಿದ್ದಾರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೊಬ್ಬರು ಕೂಡ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಅನ್ನ ಕಲ್ತ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ನಮಸ್ಕಾರ, ಧನ್ಯವಾದ.